ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿ ಅಭಿಷೇಕ್ ಹೋಗ ಸ್ಪರ್ಧಾ ಅರಿವು ಅಕಾಡೆಮಿಯಿಂದ ಕ್ಲಾಸ್ ರೂಮ್ ಅಲ್ಲಿ ಏನು ಬಯಾಲಜಿ ಕ್ಲಾಸ್ ನ ನೋಡ್ಕೊಳ್ತಾ ಇದ್ವಿ. ಅದ್ರ ಬೇಸ್ ಮೇಲೆ ನಾನು ನಿಮಗೆ ಈ ಟೆಸ್ಟ್ ಸೀರೀಸ್ ನ ಕೊಟ್ಟಿರೋದು. ಆ ಟೆಸ್ಟ್ ಸೀರೀಸ್ ಅಲ್ಲಿ ಬಯಾಲಜಿ ಕ್ವಶನ್ಸ್ ಗಳನ್ನ ಕೇಳಿದ್ವಿ. ಇವಾಗ ಆ ಕ್ವಶನ್ಸ್ ಗಳನ್ನ ಡೀಟೇಲ್ ಆಗಿ ಒಂದೊಂದಾಗಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಅದರ ಯೂಸ್ ನೀವು ತಗೊಳ್ತಾ ಹೋಗಿ. ಓಕೆ, ಸೊ ಏನ್ ಹೇಳ್ತಾ ಇದೆ, ಫಸ್ಟ್ ಕ್ವಶನ್ ಏನ್ ಹೇಳ್ತಾ ಇದೆ, ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ರೆಫರ್ಡ್ ಟು ಆಸ್ ಸೂಸೈಡಲ್ ಬ್ಯಾಕ್ ಆಫ್ ದಿ ಸೆಲ್. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದೆ, ಜೀವಕೋಶದ ಒಳಗಡೆ ಒಂದು ಕಣದಂಗ ಇರುತ್ತೆ, ಒಂದು ಸೆಲ್ ಪಾರ್ಟಿಕಲ್ ಇರುತ್ತೆ, ಅದನ್ನ ನಾವು ಸೂಸೈಡಲ್ ಬ್ಯಾಗ್ ಆಫ್ ದಿ ಸೆಲ್ ಅಂತ ಹೇಳ್ತೀವಿ, ಅಥವಾ ಆತ್ಮಹತ್ಯಾ ಚೀಲ ಅಂತ ಹೇಳ್ತೀವಿ. ಸಿಂಪಲ್ ಕ್ವಶನ್, ಯಾವ್ದನ್ನ ನಾವು ಈ ಆತ್ಮಹತ್ಯಾ ಚೀಲ ಅಥವಾ ಸೂಸೈಡಲ್ ಬ್ಯಾಗ್ ಆಫ್ ದಿ ಸೆಲ್ ಅಂತ ಹೇಳ್ತೀವಿ ಅಂತ ಕೇಳ್ತಾರೆ. ಸೆಲ್ ಒಳಗಡೆ, ಅದರಲ್ಲೂ ಎನಿಮಲ್ ಸೆಲ್, ಪ್ರಾಣಿ ಜೀವಕೋಶದ ಒಳಗಡೆ ಬರುವಂತದ್ ಮಾತ್ರ ಯಾವ್ದು ಬರುತ್ತೆ, ಲೈಸೋಸೋಮ್ ಅಂತ ಬರುತ್ತೆ. ಆ ಲೈಸೋಸೋಮ್ ನಾವು ಸೂಸೈಡಲ್ ಬ್ಯಾಗ್ ಆಫ್ ದಿ ಸೆಲ್ ಅಥವಾ ಆತ್ಮಹತ್ಯಾ ಚೀಲ ಅಂತ ಹೇಳ್ತೀವಿ. ಸೊ ಲೈಸೋಸೋಮ್ ಸಿ ಆನ್ಸರ್ ಕರೆಕ್ಟ್. ಸೊ ಇದೇನ್ ಮಾಡ್ತಾ ಹೋಗುತ್ತಂದ್ರೆ, ಇನ್ ಕೇಸ್ ಸೆಲ್ ಏನಾದ್ರು ಹಾಫ್ ಡ್ಯಾಮೇಜ್ ಆಗಿದ್ರೆ ಅವಾಗ ಏನ್ ಮಾಡುತ್ತೆ, ತನ್ನ ಒಳಗೆ ಒಂದು ಲಿಕ್ವಿಡ್ ಇಟ್ಕೊಂಡಿರುತ್ತೆ, ಆ ಲಿಕ್ವಿಡ್ ನ ಆ ಸೆಲ್ ಒಳಗೆ ಬಿಡುತ್ತೆ. ಇವಾಗ ಆ ಸೆಲ್ ಒಳಗೆ ಅದು ಬಂದ್ಬಿಟ್ಟು ಏನ್ ಮಾಡುತ್ತೆ, ಆ ಸೆಲ್ ನ ಕಂಪ್ಲೀಟ್ ಆಗಿ ಕೊಲ್ತಾ ಹೋಗುತ್ತೆ, ಅದ್ರ ಜೊತೆಗೆ ತಾನು ಸಾಯ್ತಾ ಹೋಗುತ್ತೆ. ಹೀಗೆ ಸೆಲ್ ನ ಕೊಂದ್ಬಿಟ್ಟು ತಾನು ಸಾಯ್ತಾ ಇರೋದ್ರಿಂದ ಅದಕ್ಕೆ ನಾವು ಸೂಸೈಡಲ್ ಬ್ಯಾಗ್ ಆಫ್ ದಿ ಸೆಲ್ ಅಥವಾ ಆತ್ಮಹತ್ಯಾ ಚೀಲ ಅಂತ ಹೇಳ್ತೀವಿ. ಸೊ ಲೈಸೋಸೋಮ್ ಇಸ್ ಕರೆಕ್ಟ್. ಸೊ ಫಸ್ಟ್ ಕ್ವಶನ್ ಗೆ ಸಿ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನ್ ಹೇಳ್ತಾ ಇದ್ದಾರೆ, ಇಲ್ಲಿ ಎಟಿಪಿ ಪ್ರೊಡಕ್ಷನ್ ಮಾಡೋದಕ್ಕೆ ಅಥವಾ ಎನರ್ಜಿ ಪ್ರೊಡಕ್ಷನ್ ಮಾಡೋದಕ್ಕೆ ಶಕ್ತಿ ಉತ್ಪಾದನಾ ಯಾವ್ದು ಮಾಡುತ್ತೆ ಅಂತ ಕೇಳ್ತಾರೆ. ಇದು ನೀವು ಓದಿರ್ತೀರ, ಮೈಟೋಕಾಂಡ್ರಿಯಾ ಅಂತ ಬರುತ್ತೆ. ಸೊ ಸೆಲ್ ಒಳಗೆ ಒಂದು ಮೈಟೋಕಾಂಡ್ರಿಯಾ ಅಂತ ಒಂದು ಪಾರ್ಟ್ ಬರುತ್ತೆ. ಆ ಪಾರ್ಟ್ ಏನ್ ಮಾಡುತ್ತೆ, ನಮ್ಮ ಬಾಡಿ ಎನರ್ಜಿನ ಎಟಿಪಿ ಫಾರ್ಮ್ ಅಲ್ಲಿ ಎಡಿನೋಸೈನ್ ಟ್ರೈಫಾಸ್ಫೇಟ್ ಈ ರೂಪದಲ್ಲಿ ಏನ್ ಮಾಡ್ತಾ ಹೋಗುತ್ತೆ, ಉತ್ಪಾದನೆ ಮಾಡ್ತಾ ಹೋಗುತ್ತೆ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ, ಸೊ ಮೈಟೋಕಾಂಡ್ರಿಯಾ ಕರೆಕ್ಟ್ ಆಗ್ತಾ ಹೋಗ್ತದೆ. ಸೊ ಇಲ್ಲಿ ಸೆಕೆಂಡ್ ಕ್ವಶನ್ಗೆ ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೆಕೆಂಡ್ ಕ್ವಶನ್ ಸಿ ಆಪ್ಷನ್, ಮೈಟೋಕಾಂಡ್ರಿಯಾ. ನೆಕ್ಸ್ಟ್ ಒನ್, ಇಲ್ಲಿ ಏನ್ ಹೇಳ್ತಾ ಇದೆ ನೋಡಿ, ಯಾವ ಒಂದು ವಸ್ತು ಅಥವಾ ಯಾವ ಒಂದು ಕಣದಂಗ ವಸ್ತುಗಳನ್ನ ಒಳಗಡೆ ತಗೊಳ್ಳೋದು ಮತ್ತು ಹೊರಗಡೆ ಹೋಗಿಸೋದಕ್ಕೆ ಅಥವಾ ವಸ್ತುಗಳ ವಿನಿಯೋಗ ಮಾಡೋದಕ್ಕೆ, ಎಕ್ಸ್ಚೇಂಜ್ ಆಫ್ ಮಟೀರಿಯಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಸಿಂಪಲ್ ಆಗಿ ಕ್ವಶನ್ಸ್ ಕೇಳ್ತಾರೆ. ಯಾವ ಮಟೀರಿಯಲ್, ಯಾವ ಸೆಲ್ ಪಾರ್ಟ್ ಈ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಸೆಲ್ ಔಟರ್ ಕವರ್ ಗೆ ನಾವೇನಂತ ಹೇಳ್ತೀವಿ, ಸೆಲ್ ಮೆಂಬ್ರೇನ್ ಅಥವಾ ಕೋಶಪೊರೆ ಅಂತ ಹೇಳ್ತೀವಿ. ಈ ಕೋಶಪೊರೆ ಅಥವಾ ಸೆಲ್ ಮೆಂಬ್ರೇನ್ ಮುಖಾಂತರನೇ ಎಲ್ಲಾ ವಸ್ತುಗಳು ಒಳಗಡೆ ಬರ್ತವೆ, ಎಲ್ಲಾ ವಸ್ತುಗಳು ಹೊರಗಡೆ ಹೋಗ್ತವೆ. ಹೀಗಾಗಿ ಇಲ್ಲಿ ಯಾವ್ದು ಸಹಾಯ ಮಾಡ್ತಾ ಹೋಗುತ್ತೆ, ಪ್ಲಾಸ್ಮಾ ಮೆಂಬ್ರೇನ್ ಅಥವಾ ಕೋಶಪೊರೆ ಅಂತಾನೆ ಹೇಳ್ತೀವಿ. ಸೆಲ್ ಮೆಂಬ್ರೇನ್, ಪ್ಲಾಸ್ಮಾ ಮೆಂಬ್ರೇನ್, ಕೋಶಪೊರೆ ಎಲ್ಲ ಒಂದೇ. ಹೀಗಾಗಿ ಇಲ್ಲಿ ಬಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಏನ್ ಕೇಳ್ತಾರೆ, ಯಾರು ಪ್ರೋಟೀನ್ ಉತ್ಪಾದನೆ ಮಾಡ್ತಾರೆ, ಅಂದ್ರೆ ಪ್ರೋಟೀನ್ ಉತ್ಪಾದನಾ ಕೇಂದ್ರ ಯಾವುದು ಅಂತ ಕೇಳ್ತಾರೆ. ಸೊ ನಾವು ಆಲ್ರೆಡಿ ಕ್ಲಾಸ್ ರೂಮ್ ಅಲ್ಲಿ ಏನ್ ಡಿಸ್ಕಸ್ ಮಾಡ್ತೀವಿ ಅಂದ್ರೆ, ಈ ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಒಳಗಡೆ ಡಿಎನ್ಎ ಇರುತ್ತೆ. ಆ ಡಿಎನ್ಎ ಒಳಗಿರುವಂತ ಜೀನ್ಸ್ ತನ್ನ ಒಳಗಡೆ ಇರುವಂತ ಇನ್ಫಾರ್ಮೇಶನ್, ಅಂದ್ರೆ ಜೀನ್ಸ್ ಅಂದ್ರೆ ಹೈಟ್ ಎಷ್ಟ್ ಆಗ್ಬೇಕು, ಸ್ಕಿನ್ ಕಲರ್ ಹೆಂಗಿರ್ಬೇಕು, ಇವೆಲ್ಲ ಒಂದು ಇನ್ಫಾರ್ಮೇಶನ್ ಡಿಎನ್ಎ ಒಳಗಡೆ ಇರ್ತದೆ. ಆ ಡಿಎನ್ಎ ಒಳಗಿರುವಂತ ಇನ್ಫಾರ್ಮೇಶನ್ ಯಾರಿಗೆ ಹೋಗುತ್ತೆ, ಹೊರಗಡೆ ಇರೋ ರೈಬೋಸೋಮ್ ಗಳಿಗೆ ಹೋಗುತ್ತೆ. ಆ ರೈಬೋಸೋಮ್ ಬಂದಿರೋ ಜೀನ್ಸ್ ಗಳ ಪ್ರಕಾರ ಆ ರೈಬೋಸೋಮ್ ಗಳು ಏನ್ ಮಾಡ್ತವೆ, ಪ್ರೋಟೀನ್ ಉತ್ಪಾದನೆ ಮಾಡಿ ಸೆಲ್ ಒಳಗಡೆ ಬಿಟ್ಟಾಗ ನಮಗೆ ಆ ರೀತಿ ಕ್ಯಾರೆಕ್ಟರ್ಸ್ ಗಳು ಅಥವಾ ಗುಣಲಕ್ಷಣಗಳು ಬರ್ತವೆ. ಹೀಗಾಗಿ ಪ್ರೋಟೀನ್ ಉತ್ಪಾದನಾ ಕೇಂದ್ರ ಯಾವುದು, ರೈಬೋಸೋಮ್ಸ್ ಆಗಿರ್ತವೆ. ಹೀಗಾಗಿ ಇಲ್ಲಿ ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ಫೋರ್ತ್ ಕ್ವಶನ್ ಸಿ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಗಾಲ್ಗಿ ಅಪಾರೇಟಸ್ ಅಥವಾ ಗಾಲ್ಗಿ ಸಂಕೀರ್ಣ ಅಂತ ಹೇಳ್ತೇವೆ. ಸೊ ಸೆಲ್ ಒಳಗಡೆ ಈ ರೀತಿ ಗಾಲ್ಗಿ ಅಪಾರೇಟಸ್ ಬರುತ್ತೆ ಅಥವಾ ಗಾಲ್ಗಿ ಸಂಕೀರ್ಣ ಬರುತ್ತೆ. ಇದರ ಕೆಲಸ ಏನು ಅಂತ ಹೇಳ್ತಾರೆ. ಏನ್ ಮಾಡುತ್ತೆ, ಯಾವುದೇ ಒಂದು ವಸ್ತುಗಳು ಒಳಗಡೆ ಬಂದ ತಕ್ಷಣನೇ ಅದನ್ನ ಏನ್ ಮಾಡುತ್ತೆ, ಪ್ಯಾಕ್ ಮಾಡಿ ಸ್ಟೋರ್ ಮಾಡಿ ಅದಾದ್ಮೇಲೆ ಪ್ರೋಟೀನ್ ನ ಪ್ರೊಡಕ್ಷನ್ ಮಾಡ್ತಾ ಹೋಗುತ್ತೆ, ಪ್ರೋಟೀನ್ ನ ಉತ್ಪಾದನೆ ಮಾಡ್ತಾ ಹೋಗುತ್ತೆ. ಅದು ಆ ವಸ್ತುಗಳನ್ನ, ಬಂದಿರುವಂತ ವಸ್ತುಗಳನ್ನ ತನ್ನ ಒಳಗಡೆ ಪ್ಯಾಕ್ ಮಾಡಿ ಸ್ಟೋರ್ ಮಾಡೋದು ಅದ್ರ ಕೆಲಸ. ಹಾಗಾಗಿ ಇದರ ಕೆಲಸ ಏನು ಅಂದ್ರೆ ಪ್ಯಾಕೇಜಿಂಗ್ ಇದ್ರ ಕೆಲಸ. ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಏನ್ ಕೇಳ್ತಾ ಇದಾರೆ, ಪ್ಲಾಂಟ್ಸ್ ಅಲ್ಲಿ ಯಾವ್ದಿರುತ್ತೆ, ಸಸ್ಯ ಜೀವಕೋಶದಲ್ಲಿ ಯಾವ್ದಿರುತ್ತೆ, ಬಟ್ ಪ್ರಾಣಿ ಜೀವಕೋಶದಲ್ಲಿ ಇರಬಾರ್ದು. ಸಸ್ಯ ಜೀವಕೋಶದಲ್ಲಿ ಇರ್ಬೇಕು, ಪ್ರಾಣಿ ಜೀವಕೋಶದಲ್ಲಿ ಇರಬಾರ್ದು. ಹಾಗೆ ನೋಡಿ, ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಬರುವಂತದ್ದು ಯಾವ್ದು ಬರುತ್ತೆ, ಒಂದು ಸೆಲ್ ವಾಲ್, ಕೋಶ ಭಿತ್ತಿ ಅನ್ನೋದು ಬರುತ್ತೆ. ಇನ್ನೊಂದು ಪ್ಲಾಸ್ಟಿಡ್. ಇವೆರಡು ಮೇನ್ ಆಗಿ ಪ್ಲಾಂಟ್ಸ್ ಅಲ್ಲಿ ಮಾತ್ರ ಬರುತ್ತೆ. ಹಾಗಾದ್ರೆ ಇಲ್ಲಿ ಆಪ್ಷನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಸೆಲ್ ವಾಲ್ ಅಂತ ಕೊಟ್ಟಿದ್ದಾರೆ, ಕೋಶ ಭಿತ್ತಿ ಅಂತ ಕೊಟ್ಟಿದ್ದಾರೆ. ಹೀಗಾಗಿ ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 7th ಇಲ್ಲಿ ಏನ್ ಕೇಳ್ತಾ ಇದಾರೆ, ಯಾವುದೇ ಒಂದು ಸೆಲ್
ಸೆಲ್ ಪಾರ್ಟ್ಸ್ ಗಳಿರ್ಲಿ ಅಥವಾ ಅವುಗಳಿಗೆ ನಾವು ಏನಂತ ಹೇಳ್ತೀವಿ ಕಣದಂಗಗಳು ಅಂತ ಕರಿತೀವಿ. ಸೆಲ್ ಆರ್ಗನಲ್ಸ್, ಆ ಎಲ್ಲಾ ಸೆಲ್ ಆರ್ಗನಲ್ಸ್ ಗಳು ಈ ಸೆಲ್ ಒಳಗಡೆ ಯಾವ ಪ್ಲೇಸ್ ಅಲ್ಲಿ ಕೂತ್ಕೊಂಡಿದಾವೆ ಅಂದ್ರೆ ಯಾರ ಒಳಗಡೆ ಕೂತ್ಕೊಂಡಿದಾವೆ ಅಂತ ಕೇಳ್ತಾರೆ. ಹಾಗೆ ನೋಡಿ ಈ ಎಲ್ಲಾ ಸೆಲ್ ಪಾರ್ಟಿಕಲ್ಸ್ ಯಾವ್ಯಾವ ನ್ಯೂಕ್ಲಿಯಸ್ ಇರ್ಬೋದು, ಸೈಟೋಪ್ಲಾಸಮ್ ನ್ಯೂಕ್ಲಿಯಸ್ ಇರ್ಬೋದು, ರೈಬೋಸೋಮ್ ಇರ್ಬೋದು, ಕಾಲಿ ಕಾಂಪ್ಲೆಕ್ಸ್, ಎಂಡೋಪ್ಲಾಸಮ್, ರೆಟಿಕ್ಯುಲಮ್ ಎಲ್ಲವೂ ಯಾರಲ್ಲಿ ಕುತ್ಕೊಂಡಿದ್ದಾರೆ ಅಂದ್ರೆ ಒಳಗಡೆ ಇರುವಂತಹ ಸೈಟೋಪ್ಲಾಸಮ್ ಅಲ್ಲಿ ಅಥವಾ ಕೋಶ ದ್ರವದ ಒಳಗಡೆ ಕುತ್ಕೊಂಡಿದ್ದಾವೆ. ಹಾಗಾಗಿ ಇಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ? ಸೈಟೋಪ್ಲಾಸಮ್ ಅಥವಾ ಕೋಶ ದ್ರವ ಅಂತ ಹೇಳ್ತೀವಿ, ಅದರಲ್ಲಿ ಅವುಗಳೆಲ್ಲ ಕುತ್ಕೊಂಡಿದ್ದಾವೆ. ಸೊ ಎ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗುತ್ತೆ. 8 ಇಲ್ಲಿ ಏನ್ ಹೇಳ್ತಾರೆ ನೋಡಿ, ಯಾವ ಸೆಲ್ ಆರ್ಗನಲ್ ಅಲ್ಲಿ ಅಂದ್ರೆ ಯಾವ್ದಾದ್ರೂ ಒಂದು ಸೆಲ್ ಆರ್ಗನಲ್ ಅಥವಾ ಕಣದಂಗದಲ್ಲಿ, ಜೀವಕೋಶದ ಕಣದಂಗದಲ್ಲಿ ಎನ್ಸೈಮ್ಸ್ ಇಟ್ಕೊಂಡು, ಡೈಜೆಸ್ಟಿವ್ ಎನ್ಸೈಮ್ಸ್ ನ ಇಟ್ಕೊಂಡು ಫಾರಿನ್ ಪಾರ್ಟಿಕಲ್ಸ್ ಅಂದ್ರೆ ಹೊರಗಡೆಯಿಂದ ಬಂದವ್ರನ್ನ, ಅಂದ್ರೆ ಹೊರಗಡೆಯಿಂದ ಯಾರಾದ್ರೂ ಬಂದಿರ್ತಾರೆ, ಯಾರು ಎಕ್ಸಾಂಪಲ್ ವೈರಸ್ ಬಂದಿರ್ಬೋದು ಅಥವಾ ಬ್ಯಾಕ್ಟೀರಿಯಾಗಳು ಬಂದಿರ್ಬೋದು, ಇವುಗಳು ಹೊರಗಡೆಯಿಂದ ಬಂದಿರ್ತವೆ, ಅವ್ರಿಗೆ ನಾವು ಫಾರಿನ್ ಬಾಡೀಸ್ ಅಂತ ಕರಿತೀವಿ. ಹೊರಗಡೆಯಿಂದ ಬಂದವರಿಗೆ ಫಾರಿನ್ ಬಾಡೀಸ್. ಈ ತರ ಒಳಗಡೆ ಸೆಲ್ ಒಳಗಡೆ ಫಾರಿನ್ ಬಾಡೀಸ್, ವೈರಸ್ ಬ್ಯಾಕ್ಟೀರಿಯಾಗಳೇನಾದ್ರೂ ಬಂದ್ರೆ ಅವ್ರನ್ನ ಕೊಲ್ಲುವಂತವ್ರು ಯಾರು ಅಂತ ಕೇಳ್ತಾರೆ. ಹಾಗಾದ್ರೆ ಇವ್ರನ್ನ ಕೊಲ್ಲುವಂತವ್ರು ಯಾರು ಅಂತಂದಾಗ ಲೈಸೋಸೋಮ್ ಆ ಕೆಲಸ ಮಾಡುತ್ತೆ. ಲೈಸೋಸೋಮ್ ಆ ಕೆಲಸ ಮಾಡುತ್ತೆ. ಇದಕ್ಕೆ ನಾವು ಸೂಸೈಡಲ್ ಬ್ಯಾಗ್ ಆಫ್ ದಿ ಸೆಲ್ ಅಥವಾ ಆತ್ಮಹತ್ಯೆ ಚೀಲ ಅಂತಾನು ಕರೆದಿದ್ವಿ. ಆಕ್ಚುಲಿ ಇದೇನ್ ಮಾಡುತ್ತೆ ಲೈಸೋಸೋಮ್ಸ್ ಅಂತಂದ್ರೆ ಅದರೊಳಗೆ ಒಂದು ಲಿಕ್ವಿಡ್ ಇಟ್ಕೊಂಡಿರುತ್ತೆ. ಆ ಲಿಕ್ವಿಡ್ ಗೆ ನಾವು ಹೈಡ್ರೋಲೈಟಿಕ್ ಎನ್ಸೈಮ್ ಅಂತ ಕರಿತೀವಿ. ಹೈಡ್ರೋಲೈಟಿಕ್ ಎನ್ಸೈಮ್. ಇದು ಹೈಡ್ರೋಲೈಟಿಕ್ ಎನ್ಸೈಮ್ ನ ಬಿಟ್ಟು ಇನ್ ಕೇಸ್ ಹಾಫ್ ಡ್ಯಾಮೇಜ್ ಆಗಿರೋ ಸೆಲ್ ಏನಾದ್ರು ಇತ್ತು ಅಂದ್ರೆ ಆ ಸೆಲ್ ನ ಕೊಂದು ತಾನು ಸಾಯುತ್ತೆ. ಇದು ಒಂದನೇ ಕೆಲಸ. ಎರಡನೇ ಕೆಲಸ ಏನು ಅಂತಂದ್ರೆ ಹೊರಗಡೆಯಿಂದ ಒಳಗಡೆ ಯಾರಾದ್ರೂ ಬಂದಿದ್ರೆ, ಫಾರಿನ್ ಬಾಡೀಸ್ ಅಂದ್ರೆ ಎಕ್ಸಾಂಪಲ್ ವೈರಸ್, ಬ್ಯಾಕ್ಟೀರಿಯಾ ಈ ತರ ಯಾರಾದ್ರೂ ಬಂದಿದ್ರೆ ಅವ್ರನ್ನು ಕೊಲ್ಲಲಿಕ್ಕೆ ಇದೇನ್ ಮಾಡುತ್ತೆ, ತನ್ನ ಒಳಗಿರುವಂತ ಲಿಕ್ವಿಡ್ ಹೈಡ್ರೋಲೈಟಿಕ್ ಎನ್ಸೈಮ್ ನ ಬಿಡುತ್ತೆ. ಆ ವೈರಸ್ ಬ್ಯಾಕ್ಟೀರಿಯಾಗಳನ್ನ ಕೊಂದು ಸೆಲ್ಗೆ ಏನೂ ಆಗದೆ ಇರೋ ತರ ನೋಡ್ಕೊಳುತ್ತೆ. ಈ ತರ ಕೆಲಸಗಳನ್ನ ಲೈಸೋಮ್ಸ್ ಮಾಡುತ್ತೆ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ? ಲೈಸೋಸೋಮ್, ಬಿ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ 9th one, ಮೈಟೋಸಿಸ್ ಕೋಶ ವಿಭಜನೆ. ಅದ್ರ ಮೈಟೋಸಿಸ್ ಆಗೋದ್ರಿಂದ ಬಾಡಿ ಏನಾಗುತ್ತೆ ಅಂತ ಕೇಳ್ತಾರೆ. ಸೊ ನಮ್ಮ ಬಾಡಿ 2 ತರ ಸೆಲ್ ಡಿವಿಷನ್ ಬರುತ್ತೆ. ನಮ್ಮ ದೇಹದ ಒಳಗಿರುವಂತ ಎಲ್ಲಾ ಸೆಲ್ಗಳಿಗೂ ನಾವು ಏನಂತ ಕರಿತೀವಿ? ಸೊಮ್ಯಾಟಿಕ್ ಸೆಲ್ಸ್, ದೇಹಕಾಯ ಜೀವಕೋಶಗಳು ಅಂತ ಹೇಳ್ತೀವಿ ನಾವು. ಹೌದಾ? ಸೊಮ್ಯಾಟಿಕ್ ಸೆಲ್ಸ್ ಅಥವಾ ದೇಹಕಾಯ ಜೀವಕೋಶಗಳು. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಮೈಟೋಸಿಸ್ ಕೋಶ ವಿಭಜನೆನ ತೋರಿಸಿದಾಗ ಅದರಿಂದ ಹೊಸ ಸೆಲ್ಗಳು ಹುಟ್ಕೊಳ್ತವೆ. ಓಕೆ, ಹಾಗೆ ಜೆನೆಟಲ್ ಪಾರ್ಟ್ ಅಲ್ಲಿ ಅಂದ್ರೆ ಜನನಾಂಗದಲ್ಲಿ ಒಂದಿಷ್ಟು ಸೆಲ್ಗಳಿದೆ, ಜೀವಕೋಶಗಳಿದಾವೆ. ಅವುಗಳಿಗೆ ನಾವು ಜರ್ಮ್ ಸೆಲ್ಸ್ ಅಂತ ಹೇಳ್ತೀವಿ ಅಥವಾ ಪ್ರಜನ ಜೀವಕೋಶಗಳು ಅಂತ ಹೇಳ್ತೀವಿ. ಇವುಗಳು ಮಿಯೋಸಿಸ್ ಕೋಶ ವಿಭಜನೆನ ತೋರಿಸ್ತವೆ. ಆ ಮಿಯೋಸಿಸ್ ಕೋಶ ವಿಭಜನೆನ ತೋರಿಸಿದಾಗ ಹುಟ್ಕೊಳ್ಳುವಂತ ಜೀವಕೋಶಗಳು ಏನಿರ್ತವೆ ಅವುಗಳು ಲಿಂಗಾಣುಗಳು ಇರ್ತವೆ ಅಥವಾ ಗ್ಯಾಮೆಟ್ಸ್ ಗಳು ಹುಟ್ಕೊಳ್ತವೆ. ಗ್ಯಾಮೆಟ್ಸ್ ಅಥವಾ ಲಿಂಗಾಣಗಳು ಹುಟ್ಕೊಳ್ತವೆ. ಅಂದ್ರೆ ಸ್ಪರ್ಮ್, ಎಗ್ ಇವೆಲ್ಲ ಹುಟ್ಕೊಂಡು ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಿ ಅದರಿಂದ ವೇರಿಯೇಷನ್ ಮತ್ತೆ ಎವಲ್ಯೂಷನ್ ಅನ್ನೋದು ಬರುತ್ತೆ. ಆದ್ರೆ ಮಿಯೋಸಿಸ್ ಇಂದ ಏನೇನಾಗುತ್ತೆ? ಸ್ಪರ್ಮ್, ಎಗ್ ಗಳು ಹುಟ್ಕೊಳ್ತವೆ, ಅದರಿಂದ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ, ಅದರಿಂದ ವಿಭಿನ್ನತೆ ಬರುತ್ತೆ, ಅದರಿಂದ ಜೀವ ವಿಕಸನ ಅಥವಾ ಎವಲ್ಯೂಷನ್, ಇವೆಲ್ಲ ಮಿಯೋಸಿಸ್ ಇಂದ. ಆದ್ರೆ ಮೈಟೋಸಿಸ್ ಇಂದ ಏನ್ ಬರುತ್ತೆ? ನಮ್ಮ ಬಾಡಿ ಸ್ಕಿನ್ ಗಳು ಹೊಸ ಸೆಲ್ಗಳು ಬರ್ತವೆ, ಲಿವರ್ ಹೊಸ ಸೆಲ್ಗಳು ಬರ್ತವೆ. ಈ ರೀತಿ ಆಗ್ತಾ ಹೋದಾಗ ಬಾಡಿ ಏನಾಗುತ್ತೆ? ಬೆಳವಣಿಗೆ ಆಗುತ್ತೆ. ಬಾಡಿ ಇರುವಂತ ಎಲ್ಲಾ ಪಾರ್ಟ್ಸ್ ಗಳು ಬೆಳವಣಿಗೆ ಆಗುತ್ತೆ. ಸೊ ಮೈಟೋಸಿಸ್ ಇಂದ ಆಗುವಂತ ಯೂಸಸ್ ಅವು. ಹಾಗಾದ್ರೆ ಇಲ್ಲಿ ಪ್ರೊಡಕ್ಷನ್ ಆಫ್ ಗ್ಯಾಮೆಟ್ಸ್, ಮೈಟೋಸಿಸ್ ಇಂದ ಏನಾಗುತ್ತೆ ಅಂತ ಕೇಳ್ತಾರೆ. ಲಿಂಗಾಣುಗಳು ಉತ್ಪಾದನೆ ಆಗ್ತಾವ? ಇಲ್ಲ, ಯಾಕೆ ಮಿಯೋಸಿಸ್ ಇಂದ ಆಗೋದು. ಹೀಗೆ ಆಪ್ಷನ್ ರಾಂಗ್. ನೆಕ್ಸ್ಟ್ ಜೆನೆಟಿಕ್ ವೇರಿಯೇಷನ್ ಅಂದ್ರೆ ಆನುವಂಶಿಕ ವೈವಿಧ್ಯತೆ ಬರುತ್ತಾ? ಆನುವಂಶಿಕ ವೈವಿಧ್ಯತೆ ಬರಬೇಕು ಅಂತಂದ್ರೆ ಅಲ್ಲಿ ಏನಾಗ್ಬೇಕು? ಸೆಕ್ಷುವಲ್ ರಿಪ್ರೊಡಕ್ಷನ್, ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆ ಅದಾಗ್ಬೇಕು ಅಂದ್ರೆ ಗ್ಯಾಮೆಟ್ಸ್, ಲಿಂಗಾಣುಗಳು ಅದಾಗ್ಬೇಕು ಅಂದ್ರೆ ಮಿಯೋಸಿಸ್ ಆಗ್ಬೇಕು. ಹಾಗಾದ್ರೆ ಇದು ಮಿಯೋಸಿಸ್ ಇಂದ ಬರೋದು, ಇದು ಇಲ್ಲ. ನೆಕ್ಸ್ಟ್ ಕ್ರೋಮೋಸೋಮ್ ನಂಬರ್, ಕ್ರೋಮೋಸೋಮ್ ಸಂಖ್ಯೆಗಳು ಏನಾದ್ರೂ ಕಡಿಮೆ ಆಗುತ್ತಾ? ಸೊ ಮಿಯೋಸಿಸ್ ಆದಾಗ ಗ್ಯಾಮೆಟ್ಸ್ ಅಲ್ಲಿ ಬರುವಂತ, ಲಿಂಗಾಣುಗಳಲ್ಲಿ ಬರುವಂತ ಕ್ರೋಮೋಸೋಮ್ ಅಥವಾ ವರ್ಣತಂತುಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಇದು ಮಿಯೋಸಿಸ್ ಇಂದ ಆಗೋದು, ಮೈಟೋಸಿಸ್ ಇಂದ ಅಲ್ಲ. ಮೈಟೋಸಿಸ್ ಇಂದ ಏನಾಗುತ್ತೆ ಅಂದ್ರೆ ಬಾಡಿ ಪಾರ್ಟ್ಸ್ ಗಳು ಗ್ರೋತ್ ಆಗುತ್ತೆ. ಇನ್ ಕೇಸ್ ಏನಾದ್ರು ರಪ್ಚರ್ ಆಗಿದ್ರೆ, ಕಟ್ ಆಗಿದ್ರೆ ಅವುಗಳು ರಿಪೇರ್ ಆಗ್ತವೆ. ಸೊ ಬಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ 9th ಕ್ವಶನ್ ಬಿ ಆಪ್ಷನ್. ಓಕೆ, 10th one ಮಿಯೋಸಿಸ್. ಇವಾಗ ಮಿಯೋಸಿಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಆದ್ರೆ ಮಿಯೋಸಿಸ್ ಆಗ್ಬೇಕಾದ್ರೆ ಒಂದು ಸೆಲ್ ಡಿವೈಡ್ ಆಗಿ 2 ಸೆಲ್ಗಳು ಹುಟ್ಕೊಂಡಿರ್ತವೆ. ಇದು ಮತ್ತೆ ಡಿವೈಡ್ ಆಗಿ, ಇದು ಮಿಯೋಸಿಸ್ 1 ಸ್ಟೇಜ್. ಇದು ಮತ್ತೆ ಡಿವೈಡ್ ಆಗಿ ಇದರಿಂದ 2 ಟೋಟಲ್ ಆಗಿ ಎಷ್ಟಾಗುತ್ತೆ?
4 ಮರಿ ಜೀವಕೋಶಗಳು ಹುಟ್ಕೊಳ್ತವೆ. ಇದು ಮಿಯೋಸಿಸ್ 2 ಅಲ್ಲಿ ಆಗುತ್ತೆ. ಆದ್ರೆ ಮಿಯೋಸಿಸ್ ಕಂಪ್ಲೀಟ್ ಆದಾಗ ಹೊರಗಡೆ 4 ಮರಿ ಜೀವಕೋಶಗಳು ಇರ್ತವೆ, 4 ಡಾಟರ್ ಸೆಲ್ಸ್ ಗಳು ಇರ್ತವೆ. ಸೊ ಇಲ್ಲಿ ಏನ್ ಕೇಳ್ತಾರೆ, ಮಿಯೋಸಿಸ್ ಎಂಡ್ ಅಲ್ಲಿ ಏನಾಗುತ್ತೆ. ಓಕೆ, ಅಂಡ್ ಅಗೇನ್ ಇದರಲ್ಲಿ ಮಿಯೋಸಿಸ್ ಆಗ್ತಾ ಇರ್ಬೇಕಾದ್ರೆ ಈ ತಾಯಿ ಜೀವಕೋಶದಲ್ಲಿ 46 ಕ್ರೋಮೋಸೋಮ್ಸ್ ಗಳು ಇರ್ತವೆ. ಅದು ಡಿವೈಡ್ ಆದಾಗ ಇದರಲ್ಲಿ 23 ಬರುತ್ತೆ, ಇದರಲ್ಲಿ 23 ಬರುತ್ತೆ, ಅಂಡ್ ಅದು ಮುಂದೆ ಕಾಪಿ ಆಗಿ ಈ 23ಗಳು ಇದರಲ್ಲಿ 23 ಬರುತ್ತೆ, ಇದರಲ್ಲಿ 23 ಬರುತ್ತೆ, ಇದರಲ್ಲಿ 23, 23 ಕ್ರೋಮೋಸೋಮ್ಸ್, ಇದರಲ್ಲಿ 23. ಅಂದ್ರೆ ಆ ಕ್ರೋಮೋಸೋಮ್ಸ್ ಗಳು ಇಲ್ಲಿರೋ ಕ್ರೋಮೋಸೋಮ್ಸ್ ಗಳು ಜೊತೆಯಾಗಿತ್ತು, ಜಾಯಿನ್ ಆಗಿತ್ತು, ಇದಕ್ಕೆ ಡಿಪ್ಲಾಯ್ಡ್ ಅಂತ ಕರಿತೀವಿ. ಆದ್ರೆ ಇಲ್ಲಿರೋ ಕ್ರೋಮೋಸೋಮ್ಸ್ ಗಳು ಸಿಂಗಲ್ ಆಗ್ಬಿಟ್ಟಿದೆ, ಅವುಗಳು ಹ್ಯಾಪ್ಲಾಯ್ಡ್ ಕ್ರೋಮೋಸೋಮ್ಸ್, ಏಕಗುಣಿತ ವರ್ಣತಂತುಗಳು ಅಂತ ಕರಿತೀವಿ. ಏಕಗುಣಿತ ವರ್ಣತಂತುಗಳು. ಹಾಗಾದ್ರೆ ಏನಾಯ್ತು ನೋಡಿ, ಎಷ್ಟು ಮರಿ ಜೀವಕೋಶಗಳು? 4. ಅದರಲ್ಲೂ ಕ್ರೋಮೋಸೋಮ್ಸ್ ಎಷ್ಟಿದೆ? 23 ಮಾತ್ರ ಇದೆ. ಅವುಗಳು ಹೇಗಿದೆ? ಹ್ಯಾಪ್ಲಾಯ್ಡ್ ಆಗಿದೆ, ಏಕಗುಣಿತ ಆಗಿದೆ. ಹಾಗಾಗಿ ಏನ್ ಕ್ವಶನ್ ಅಲ್ಲಿ ಏನಿದೆ, ಲಾಸ್ಟ್ ಅಲ್ಲಿ ಮಿಯೋಸಿಸ್ ಎಂಡ್ ಅಲ್ಲಿ ಏನಾಗಿರುತ್ತೆ. ಸೊ ಟೋಟಲ್ ಆಗಿ ಎಷ್ಟು ಮರಿ ಜೀವಕೋಶಗಳು? 4 ಮರಿ ಜೀವಕೋಶಗಳು. ಕರೆಕ್ಟ್, 4 ಎಲ್ಲಿದೆ? ಇಲ್ಲಿದೆ. ಅದ್ ಜೊತೆಗೆ ಅಲ್ಲೇನಿದೆ, ಡಿಪ್ಲಾಯ್ಡ್ ಇದೆನಾ, ಹ್ಯಾಪ್ಲಾಯ್ಡ್ ಇದೆನಾ, ದ್ವಿಗುಣಿತ ವರ್ಣತಂತುಗಳಿದಾವ, ಏಕಗುಣಿತ ಅದಾವ? ದ್ವಿಗುಣಿತ ಇಲ್ಲ, ಏಕಗುಣಿತ ಇದೆ. ಇಲ್ಲಿ ನೋಡಿ ಡಿಪ್ಲಾಯ್ಡ್ ಇದೆ, ಇದು ರಾಂಗ್. ಇಲ್ಲೇ ಇದೆ ಹ್ಯಾಪ್ಲಾಯ್ಡ್ ಇದೆ. ಸೊ ಇದು ಕರೆಕ್ಟ್, ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ 10th ಕ್ವಶನ್ ಗೆ ಸಿ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್, ಸೊ ಮಿಯೋಸಿಸ್ ಯಾವ ಸೆಲ್ಗಳಿಂದ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಮಿಯೋಸಿಸ್ ಯಾವ ಸೆಲ್ಗಳಿಂದ ಆಗುತ್ತೆ? ನಾನು ನಿಮ್ಗೆ ಹೇಳಿದ್ದೆ ಜೆನೆಟೈಲ್ ಪಾರ್ಟ್ ಅಲ್ಲಿ, ಅಂದ್ರೆ ಜನನಾಂಗದಲ್ಲಿ ಜರ್ಮ್ ಸೆಲ್ಸ್ ಅಥವಾ ಪ್ರಜನ ಜೀವಕೋಶಗಳು ಇರ್ತವೆ, ಅದರಿಂದ ಮಿಯೋಸಿಸ್ ಆಗತ್ತೆ ಅಂತ ಹೇಳಿದೆ. ಅಂದ್ರೆ ಮೀನಿಂಗ್, ಇವಾಗ ಮೇಲಲ್ಲಿ ಈ ತರ ಟೆಸ್ಟಿಸ್, ಹಿಂದೆ ಸ್ಕ್ರಾಟಮ್, ಅದರೊಳಗೆ ಪೆನಿಸ್ ಅಥವಾ ಶಿಶ್ನದ ಹಿಂದೆ ಈ ತರ ಸ್ಕ್ರಾಟಮ್ ಇರುತ್ತೆ. ಆ ಸ್ಕ್ರಾಟಮ್ ಒಳಗಡೆ ಏನ್ ಬರುತ್ತೆ? ಈ ತರ ಟೆಸ್ಟಿಸ್ ಬರುತ್ತೆ. ಇವುಗಳಿಗೆ ನಾವು ಜರ್ಮ್ ಸೆಲ್ಸ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಟೆಸ್ಟಿಸ್ ಅಲ್ಲಿ ಇದೆ ಜರ್ಮ್ ಸೆಲ್, ವೃಷಣಗಳಲ್ಲಿ ಇದೆ, ವೃಷಣಗಳಲ್ಲಿ ಜರ್ಮ್ ಸೆಲ್ಸ್ ಇದಾವೆ. ನೆಕ್ಸ್ಟ್ ಈ ರೀತಿ ಫಿಮೇಲ್ ಅಲ್ಲಿ ಏನ್ ಬರುತ್ತೆ? ಗರ್ಭಕೋಶದ ಎರಡೂ ಕಡೆಗೆ ಓವರೀಸ್ ಅಥವಾ ಅಂಡಾಶಯಗಳಂತ ಬರುತ್ತೆ. ಆ ಅಂಡಾಶಯಗಳಲ್ಲಿ ಇದು ನಡೆಯುತ್ತೆ. ಇಲ್ಲಿರುವಂತಹ ಜೀವಕೋಶಗಳು ಹೋಗಿ ಮಿಯೋಸಿಸ್ ಕೋಶ ವಿಭಜನೆ ಮಾಡಿ ಅದರಿಂದ ಎಗ್ ಮತ್ತೆ ಸ್ಪರ್ಮ್ ಪ್ರೊಡಕ್ಷನ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿಂದ ಮಿಯೋಸಿಸ್ ಯಾವ ಪ್ಲೇಸ್ ಅಲ್ಲಿ ಆಗುತ್ತೆ? ಟೆಸ್ಟಿಸ್ ಮತ್ತೆ ಓವರಿಗಳಲ್ಲಿ ಮಾತ್ರ ಆಗುತ್ತೆ, ವೃಷಣ ಮತ್ತು ಅಂಡಾಶಯಗಳಲ್ಲಿ ಮಾತ್ರ ಆಗುತ್ತೆ. ಸೊ ಬಿ ಆಪ್ಷನ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಏನ್ ಕೇಳ್ತಾರೆ ನೋಡಿ, ಯಾವ ಪ್ಲಾಂಟ್ ಟಿಶ್ಯೂ ಅಂದ್ರೆ ಸಸ್ಯದ ಅಂಗಾಂಶ, ಯಾವ ಸಸ್ಯದ ಅಂಗಾಂಶ ನೀರು ಮತ್ತೆ ಮಿನರಲ್ಸ್, ನೀರು ಮತ್ತೆ ಪೋಷಕಾಂಶಗಳನ್ನ ಸರಬರಾಜು ಮಾಡಲಿಕ್ಕೆ ಸಹಾಯ ಮಾಡ್ತವೆ. ಲಾಸ್ಟ್ ಅಲ್ಲಿ ನಾವು ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಅಥವಾ ಸಂಕೀರ್ಣ ಶಾಶ್ವತ ಅಂಗಾಂಶಗಳನ್ನ ಓದ್ಬೇಕಾದ್ರೆ ಅಲ್ಲಿ ಜೈಲಮ್ ಮತ್ತೆ ಫ್ಲೋಯಮ್ ಅಂತ ಓದ್ಕೊಂಡಿದ್ವಿ. ಅದ್ರಲ್ಲಿ ಜೈಲಮ್ ಏನ್ ಮಾಡುತ್ತೆ? ನೀರನ್ನ ಸರಬರಾಜು ಮಾಡುತ್ತೆ. ಫ್ಲೋಯಮ್ ಏನ್ ಮಾಡುತ್ತೆ? ಫುಡ್ ಅಥವಾ ಆಹಾರವನ್ನ ಸರಬರಾಜು ಮಾಡುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ? ಜೈಲಮ್, ಬಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 13. ಇಲ್ಲಿ ಏನ್ ಕೇಳ್ತಾ ಇದಾರೆ, ಯಾವ ಟಿಶ್ಯೂ ಅಂದ್ರೆ ಇವಾಗ ಪ್ಲಾಂಟ್ ಚೆನ್ನಾಗಿ ಬೆಳೆದು ಫ್ಲೆಕ್ಸಿಬಲ್ ಆಗ್ಬೇಕು. ಅಂದ್ರೆ ಎಕ್ಸಾಂಪಲ್ ಗಾಳಿ ಜೋರಾಗಿ ಬೀಸಿದ್ರೆ ಇದು ಬೆಂಡ್ ಆಗ್ಬೇಕು, ಅದಕ್ಕೆ ನಾವು ಫ್ಲೆಕ್ಸಿಬಿಲಿಟಿ ಅಂತ ಕರಿತೀವಿ. ಓಕೆ, ಸೊ ಆ ಫ್ಲೆಕ್ಸಿಬಿಲಿಟಿ, ಓಕೆ, ಎಳೆಯ ಸಸ್ಯ ಕಾಂಡಗಳು ಮತ್ತು ಎಲೆಗಳಿಗೆ ನಮ್ಯತೆ ಮತ್ತು ಆಧಾರವನ್ನು ಒದಗಿಸುವ, ನಮ್ಯತೆ ಅಂದ್ರೆ ಫ್ಲೆಕ್ಸಿಬಿಲಿಟಿ ಮತ್ತೆ ಆಧಾರವನ್ನು ಅಂದ್ರೆ ಸಪೋರ್ಟ್ ನ ಕೊಡುವಂತ ಟಿಶ್ಯೂ ಯಾವುದು ಅಂತ ಕೇಳ್ತಾರೆ. ಆ ಟಿಶ್ಯೂ ಯಾವ್ದಾಗಿರುತ್ತೆ ಅಂತಂದ್ರೆ ಅದನ್ನ ಕೋಲೆನ್ ಕೈಮಾ ಅಂತ ಕರಿತೀವಿ. ಕೋಲೆನ್ ಕೈಮಾ. ಸೊ ಇವಾಗ ಈ ಕೋಲೆನ್ ಕೈಮಾ ಏನ್ ಮಾಡುತ್ತಂದ್ರೆ ಇದ್ರೊಳಗೆ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿದ್ದು ಫ್ಲೆಕ್ಸಿಬಲ್ ಆಗಿ ಬೆಂಡ್ ಆಗ್ಲಿಕ್ಕೆ ಅದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ. ಇದು ಪ್ರಿವಿಯಸ್ ಇಯರ್ ಕ್ವಶನ್ ಹೌದು, ಇದನ್ನ ಕೇಳಿರೋದು. ಸೊ 13th ಕ್ವಶನ್ ಗೆ ಕೋಲೆನ್ ಕೈಮಾ ಆನ್ಸರ್ ಆಗುತ್ತೆ. ಸೊ ಕೋಲೆನ್ ಕೈಮಾ ಎಲ್ಲಿದೆ? ಸಿ. ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಸ್ಕ್ಲೆರನ್ ಕೈಮಾದ ಕ್ಯಾರೆಕ್ಟರ್ಸ್ ಏನೇನು? ಸ್ಕ್ಲೆರನ್ ಕೈಮಾ ನಿಮ್ಗೆ ಹೇಳಿದ್ದೆ, ನಾವು ಸ್ಕ್ಲೆರನ್ ಕೈಮಾ ನನಗೆ 2 ರೂಪದಲ್ಲಿ ಸಿಗುತ್ತೆ. ಒಂದು ಸ್ಕ್ಲೆರೈಡ್ ರೂಪದಲ್ಲಿ ಸಿಗುತ್ತೆ, ಸ್ಕ್ಲೆರೈಡ್ ರೂಪದಲ್ಲಿ, ಇನ್ನೊಂದು ಫೈಬರ್ ಅಥವಾ ನಾರು ರೂಪದಲ್ಲೂ ಸಿಗುತ್ತೆ ಅಂತ ಹೇಳಿದೆ. ಸ್ಕ್ಲೆರೈಡ್ ರೂಪದಲ್ಲಿ ಅಂತಂದ್ರೆ ಮೀನಿಂಗ್ ಹಾರ್ಡ್ ಶೆಲ್, ಗಟ್ಟಿಯಾಗಿರುವಂತ ಚಿಪ್ಪು. ಎಕ್ಸಾಂಪಲ್ ಕೋಕೋನಟ್ ಶೆಲ್ ಅಥವಾ ತೆಂಗಿನ ಚಿಪ್ಪು ಇರುತ್ತಲ್ಲ ಅದು. ಫೈಬರ್ ನಾರು ಅಂತಂದ್ರೆ ಇವಾಗ ನಾರು ಪದಾರ್ಥಗಳು ಅಂದ್ರೆ ಕಾಟನ್ ಆಗಿರ್ಬೋದು, ಜೂಟ್, ಹತ್ತಿ ಮತ್ತೆ ಸೆಣಬು, ಇವೆಲ್ಲ ಅದರಲ್ಲಿ ಸಿಗುತ್ತೆ ಫೈಬರ್ಸ್. ಅಲ್ಲಿ ಇವಾಗ ನೋಡಿ, ಈ ಕೋಕೋನಟ್ ಶೆಲ್, ತೆಂಗಿನ ಚಿಪ್ ಆಗಿರ್ಬೋದು ಮತ್ತೆ ಕಾಟನ್ ಮತ್ತೆ ಜೂಟ್, ಇವೆಲ್ಲ ನೋಡ್ಲಿಕ್ಕೆ ಹೇಗಿದೆ ಅಂದ್ರೆ ಡೆಡ್ ಸೆಲ್ ಗಳಿಂದ ಆಗಿರೋದು, ಸತ್ತಿರುವಂತ ಜೀವಕೋಶಗಳಿಂದ ಆಗಿರೋದು, ಡೆಡ್ ಸೆಲ್ಸ್ ಇಂದ ಆಗಿರೋದು.
ಓಕೆ, ಸೊ ಹಾಗಾದ್ರೆ ಇಲ್ಲಿ ನೀವು ಆಪ್ಷನ್ ನ ಹುಡುಕ್ತಾ ಹೋದ್ರೆ ಲಿವಿಂಗ್ ಸೆಲ್ ಗಳಿಂದ ಸ್ಕ್ಲೇರನ್ ಕೈಮಾ ಆಗಿರಲ್ಲ. ಪ್ಯಾರನ್ ಕೈಮಾ, ಕೋಲನ್ ಕೈಮಾ, ಸ್ಕ್ಲೇರನ್ ಕೈಮಾ ಅಂತ 3 ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್, ಸರಳ ಶಾಶ್ವತ ಅಂಗಾಂಶಗಳು ಬರ್ತವೆ. ಬಟ್ ಅದರಲ್ಲಿ ಈ ಪ್ಯಾರನ್ ಕೈಮಾ ಮತ್ತೆ ಕೋಲನ್ ಕೈಮಾ ಇಬ್ರು ಲಿವಿಂಗ್ ಸೆಲ್ ಅಥವಾ ಜೀವ ಇರುವ ಜೀವಕೋಶಗಳಿಂದ ಆಗಿದ್ರೆ, ಸ್ಕ್ಲೇರನ್ ಕೈಮಾ ಡೆಡ್ ಸೆಲ್ ಅಥವಾ ಸತ್ತಿರುವಂತ ಜೀವಕೋಶಗಳಿಂದ ಆಗಿರ್ತವೆ. ಹೀಗಾಗಿ ಲಿವಿಂಗ್ ಸೆಲ್ ಇಂದ ಸ್ಕ್ಲೇರನ್ ಕೈಮಾ ಆಗಿಲ್ಲ, ಹೀಗಾಗಿ ಆಪ್ಷನ್ ರಾಂಗ್. ನೆಕ್ಸ್ಟ್ ಇಲ್ಲಿ ಡೆಡ್ ಸೆಲ್ ಗಳಿಂದ ಆಗಿದೆ, ಸೊ ಸಿ ಆಪ್ಷನ್ ನೋಡಿ, ಡೆಡ್ ಸೆಲ್ ಗಳಿಂದ ಆಗಿದೆ. ಮತ್ತೆ ಥಿಕ್ ಲಿಗ್ನಿಫೈಡ್ ವಾಲ್ಸ್ ಅಂದ್ರೆ ದಪ್ಪ ಇರುವಂತ ಕೋಶ ಭಿತ್ತಿಗಳಿರ್ತವೆ, ಕರೆಕ್ಟ್. ಸೊ ಸಿ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ 14th ಕ್ವಶನ್ ಗೆ ಸಿ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಇಲ್ಲಿ ಏನ್ ಹೇಳ್ತಾ ಇದಾರೆ, ಬೋನ್ಸ್ ಮತ್ತೆ ಮಲ್ಸು ಯಾರನ್ನ ಕನೆಕ್ಟ್ ಮಾಡ್ತಾರೆ? ಸೊ ನಮ್ ಬಾಡಿ ಈ ರೀತಿ ಪಾರ್ಟ್ಸ್ ಇದೆ ಅಂತ ಅನ್ಕೊಡಿ. ಸೊ ಸೆಂಟ್ರಲಿ ಬೋನ್ಸ್ ಇರುತ್ತೆ, ಆ ಬೋನ್ಸ್ ಗಳ ಮೇಲೆ ಮಲ್ಸ್ ಬರುತ್ತೆ. ಹಾಗಾದ್ರೆ ಈ ಬೋನ್ ನ ಮಸಲ್ಸ್ ನ ಕನೆಕ್ಟ್ ಮಾಡೋರು ಯಾರು ಅಂತ ಕೇಳ್ತಾರೆ. ಯಾರು ಕನೆಕ್ಟ್ ಮಾಡ್ತಾರೆ? ಟೆಂಡಾನ್ಸ್ ಅನ್ನುವಂತ ಒಂದು ಟಿಶ್ಯೂ ಬರುತ್ತೆ, ಅಂಗಾಂಶ ಬರುತ್ತೆ, ಅದು ಕನೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಹೀಗಾಗಿ 15th ಕ್ವಶನ್ ಗೆ ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಟೆಂಡಾನ್, ಸ್ನಾಯು ರಜ್ಜು ಅಂತ ಕರಿತೀವಿ. ಇಲ್ಲಿ ಏನ್ ಕೇಳ್ತಾರೆ ನೋಡಿ, ನಮ್ಮ ದೇಹದ ಒಳಗೆ ಒಂದು ಟಿಶ್ಯೂ ಇದೆ, ಒಂದು ಅಂಗಾಂಶ ಇದೆ. ಆ ಅಂಗಾಂಶ ನಮ್ಮ ಬಾಡಿ ಒಳಗಡೆ ಸೆನ್ಸ್ ನ ಅಥವಾ ಸಂವೇದನಾಶೀಲತೆನ ಎಲೆಕ್ಟ್ರಿಕಲ್ ಇಂಪಲ್ಸ್ ಆಗಿ ಅಥವಾ ವಿದ್ಯುತ್ ಪ್ರಚೋದನೆಗಳನ್ನ ಸಾಗಿಸುವುದು ಯಾವುದು ಅಂತ ಕೇಳ್ತಾರೆ. ಅಂದ್ರೆ ಇವಾಗ ಎಕ್ಸಾಂಪಲ್ ಟಚ್ ಒಂದು ಸೆನ್ಸ್, ಕೇಳಿಸ್ಕೊಳ್ತಾ ಇದ್ರಲ್ಲ ಅದೊಂದು ಸೆನ್ಸ್, ನೋಡ್ತಾ ಇದ್ರಲ್ಲ ಅದೊಂದು ಸೆನ್ಸ್. ಈ ಪ್ರತಿಯೊಂದು ಸೆನ್ಸ್ಗಳು ಅಥವಾ ಸಂವೇದನಾಶೀಲತೆ ಎಲ್ಲಿಗೆ ಹೋಗ್ಬೇಕು? ಬ್ರೈನಿಗೆ ಹೋಗ್ಬೇಕು. ಆ ಬ್ರೈನಿಗೆ ಹೋಗಿ ಆ ಬ್ರೈನ್ ಅನ್ನ ಪತ್ತೆ ಹಚ್ಚುತ್ತೆ. ಅದು ಹೋಗ್ಬೇಕಾದ್ರೆ ಈ ತರ ಎಲೆಕ್ಟ್ರಿಕಲ್ ಇಂಪಲ್ಸ್ ಅಥವಾ ವಿದ್ಯುತ್ ತರಂಗಗಳ ರೂಪದಲ್ಲಿ ಹೋಗುತ್ತೆ. ಅದನ್ನ ತಗೊಂಡು ಹೋಗುವಂತ ಟಿಶ್ಯೂ ಯಾವುದು, ಅಂಗಾಂಶ ಯಾವುದು ಅಂತಂದ್ರೆ ಅದು ಯಾವ್ದಾಗಿರುತ್ತೆ? ಈ ನರ್ವಸ್ ಟಿಶ್ಯೂ ಆಗಿರುತ್ತೆ ಅಥವಾ ನರ ಅಂಗಾಂಶ ಆಗಿರುತ್ತೆ. ಸೊ ಇಲ್ಲಿ ಡಿ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಇಲ್ಲಿ ಏನ್ ಹೇಳ್ತಾ ಇದಾರೆ, ಮೈಟೋಕಾಂಡ್ರಿಯಾಗಳು ಪವರ್ ಹೌಸ್ ಅಂತ ಕರಿತೇವೆ. ಮೈಟೋಕಾಂಡ್ರಿಯಾಗಳನ್ನ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ, ಹೌದಾ? ಕರೆಕ್ಟ್. ಸೊ ಹಾಗಾದ್ರೆ ಇದು ಎ ಕರೆಕ್ಟ್. ಯಾಕೆ ಈ ತರ ಕರಿತೀವಿ ಅಂದ್ರೆ ಅದು ATP ನ ಉತ್ಪಾದನೆ ಮಾಡುತ್ತೆ ಸೆಲ್ಯುಲರ್ ರೆಸ್ಪಿರೇಷನ್ ಇಂದ. ಅಂದ್ರೆ ಜೀವಕೋಶದ ಒಳಗಡೆ ಉಸಿರಾಟ ಕ್ರಿಯೆಯನ್ನ ಮಾಡಿ ಅದರಿಂದ ಅದೇನ್ ಮಾಡುತ್ತೆ? ATP ಅಥವಾ ಎನರ್ಜಿನ ಅಥವಾ ಶಕ್ತಿಯನ್ನ ಉತ್ಪಾದನೆ ಮಾಡುತ್ತೆ. ಹೀಗಾಗಿ ಅದನ್ನ ಆ ರೀತಿ ಪವರ್ ಹೌಸ್ ಆಫ್ ದಿ ಸೆಲ್ ಅಥವಾ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ, ಹೌದಲ್ವಾ? ಕರೆಕ್ಟ್. ಹಾಗಾದ್ರೆ ರೀಸನ್ ಕರೆಕ್ಟ್, ಅಸರ್ಷನ್ ಕರೆಕ್ಟ್ ಅಂತ, ಹೇಳಿಕೆನೂ ಕರೆಕ್ಟ್ ಇದೆ, ಕಾರಣನೂ ಕರೆಕ್ಟ್ ಇದೆ. ಸೊ ಹೀಗಾಗಿ ಎರಡೂ ಕರೆಕ್ಟ್ ಅಂಡ್ ಕರೆಕ್ಟ್ ಕಾರಣ ಆಗಿರುತ್ತೆ. ಸೊ ಬೋತ್ ಎ ಅಂಡ್ ಆರ್ ಟ್ರೂ ಅಂಡ್ ಆರ್ ಇಸ್ ಕರೆಕ್ಟ್ ಎಕ್ಸ್ಪ್ರೆಷನ್. ಸೊ ಎ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ 17th ಕ್ವಶನ್ ಗೆ ಎ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಇಲ್ಲಿ ಏನ್ ಹೇಳ್ತಾರೆ ನೋಡಿ, ಪ್ಲಾಂಟ್ ಸೆಲ್ ವಾಲ್ ಅಂದ್ರೆ ಕೋಶ ಭಿತ್ತಿ ಇರುತ್ತೆ. ಸೊ ಸಸ್ಯ ಜೀವಕೋಶಗಳಲ್ಲಿ ಕೋಶ ಭಿತ್ತಿ ಇರುತ್ತೆ. ಬಟ್ ಆದ್ರೆ ಎನಿಮಲ್ ಸೆಲ್ ಅಲ್ಲಿ ಅಂದ್ರೆ ಪ್ರಾಣಿ ಜೀವಕೋಶಗಳಲ್ಲಿ ಇರಲ್ಲ, ಕರೆಕ್ಟಾ? ಹೌದು, ಸೆಲ್ ವಾಲ್ಸ್ ಪ್ಲಾಂಟ್ ಸೆಲ್ ಅಲ್ಲಿ ಮಾತ್ರ ಇರುತ್ತೆ. ಸೊ ಅಸರ್ಷನ್ ಅಂದ್ರೆ ಏನಿದೆ, ಹೇಳಿಕೆ ಏನಿದೆ ಕರೆಕ್ಟ್ ಇದೆ. ಯಾಕೆ ಈ ತರ ಸೆಲ್ ವಾಲು ಪ್ಲಾಂಟ್ ಗಳಿಗೆ ಬೇಕು? ಕಾರಣ ಹೇಳಿದರೆ. ಕಾರಣ ಏನು ಅಂದ್ರೆ, ಸೊ ಈ ಕೋಶ ಭಿತ್ತಿ ಸಸ್ಯ ಜೀವಕೋಶಗಳಲ್ಲಿ ಯಾಕೆ ಇರುತ್ತಂದ್ರೆ ಆ ಸಸ್ಯ ಜೀವಕೋಶಗಳಿಗೆ ದೃಢತೆ ಮತ್ತೆ ರಕ್ಷಣೆಯನ್ನ ಕೊಡ್ಲಿಕ್ಕೆ, ಅಂದ್ರೆ ಸಪೋರ್ಟ್ ಮತ್ತೆ ಪ್ರೊಟೆಕ್ಷನ್, ರಿಜಿಡಿಟಿ ಮತ್ತೆ ಪ್ರೊಟೆಕ್ಷನ್ ಕೊಡ್ಲಿಕ್ಕೆ. ಯಾಕೆ ಮತ್ತೆ ಎನಿಮಲ್ ಸೆಲ್ ಅಲ್ಲಿ ಬೇಡವಾ? ಪ್ರಾಣಿ ಜೀವಕೋಶಗಳಲ್ಲಿ ಬೇಡವಾ? ಪ್ರಾಣಿ ಜೀವಕೋಶಗಳಲ್ಲಿ ಯಾಕೆ ಬೇಡ ಅಂತಂದ್ರೆ ಅದರಲ್ಲಿ ಅಸ್ಥಿ ಪಂಜರ ಇರುತ್ತೆ, ಅಂದ್ರೆ ಸ್ಕೆಲ್ಟಲ್ ಸಿಸ್ಟಮ್ ಇರುತ್ತೆ. ಅಂದ್ರೆ ನಮ್ಮ ಬಾಡಿ ಒಳಗಡೆ ಆ ತರ ಸ್ಟೆಬಿಲಿಟಿ ಮತ್ತೆ ರಿಜಿಡಿಟಿ ಸಪೋರ್ಟ್ ಕೊಡ್ಲಿಕ್ಕೋಸ್ಕರ ಯಾರಿದ್ದಾರೆ, ಬಾಡಿ ಎಲ್ಲ ಕಡೆ ಬೋನ್ಸ್ ಇದೆ, ಸ್ಕೆಲ್ಟಲ್ ಸಿಸ್ಟಮ್ ಇದೆ. ಹೀಗಾಗಿ ನಮಗೆ ಆ ತರ ಸೆಲ್ ವಾಲ್ ಅಥವಾ ಕೋಶ ಭಿತ್ತಿಯ ಅವಶ್ಯಕತೆ ಇಲ್ಲ. ಬಟ್ ಪ್ಲಾಂಟ್ಸ್ ಅಲ್ಲಿ ಆ ತರ ಬೋನ್ಸ್ ಗಳು ಅವೆಲ್ಲ ಇಲ್ಲದೆ ಇರೋದಕ್ಕೆ ಅವುಗಳ ಸೆಲ್ ವಾಲ್ ಅವಶ್ಯಕತೆ ಇದೆ. ಹೀಗಾಗಿ ಅದು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳುತ್ತೆ ಅಂತ ಹೇಳ್ತಾರೆ, ಕರೆಕ್ಟ್ ಅಲ್ವಾ? ಸೊ ಹೇಳಿಕೆನೂ ಕರೆಕ್ಟ್ ಇದೆ, ರೀಸನ್ ಕಾರಣನೂ ಕರೆಕ್ಟ್ ಇದೆ. ಹೀಗಾಗಿ ಎ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿರುವಂತಹ ಕ್ವಶನ್ಸ್ ಗಳು ಇಲ್ಲಿ ಬರ್ತಾ ಇದೆ. ನೆಕ್ಸ್ಟ್ 19th ಕ್ವಶನ್ ಇಲ್ಲಿ ಹೇಳ್ತಾರೆ, ಝೈಲಮ್ ಟಿಶ್ಯೂ ಲಿವಿಂಗ್ ಸೆಲ್ ಗಳಿಂದ ಆಗಿದೆ, ಅಂದ್ರೆ ಜೀವ ಇರುವಂತಹ ಜೀವಕೋಶಗಳಿಂದ ಆಗಿದೆ. ಓಕೆ, ಇನ್ನೊಂದು ಪಾಯಿಂಟ್ ನೆನಪಿಟ್ಕೊಳ್ಳಿ, ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಸಂಕೀರ್ಣ ಶಾಶ್ವತ ಅಂಗಾಂಶಗಳಲ್ಲಿ ಎರಡು ಚೆನ್ನಾಗಿ ಓದ್ಕೊಳ್ತೀರಾ, ಒಂದು ಝೈಲಮ್, ಇನ್ನೊಂದು ಫ್ಲೋಯಮ್, ಹೌದಾ? ಈ ಝೈಲಮ್ ನೀರಿನ ಬಗ್ಗೆ ನೋಡ್ಕೊಂಡ್ರೆ, ಈ ಫ್ಲೋಯಮ್ ಫುಡ್ ಬಗ್ಗೆ ನೋಡ್ಕೊಳುತ್ತೆ, ಆಹಾರದ ಬಗ್ಗೆ ನೋಡ್ಕೊಳುತ್ತೆ. ಬಟ್ ಝೈಲಮ್ ಅನ್ನೋದು ಡೆಡ್ ಸೆಲ್ ಸತ್ತಿರುವಂತಹ ಜೀವಕೋಶಗಳಿಂದ ಆಗಿದ್ರೆ, ಫ್ಲೋಯಮ್ ಲಿವಿಂಗ್ ಸೆಲ್ ಅಥವಾ ಜೀವ ಇರುವಂತಹ ಜೀವಕೋಶಗಳಿಂದ ಆಗಿರುತ್ತೆ.
ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಜೈಲಮ್ ಲಿವಿಂಗ್ ಸೆಲ್ ಇಂದ ಆಗಿದೆ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಹೇಳಿಕೆ ರಾಂಗ್. ಅದಾದ್ಮೇಲೆ ರೀಸನ್ ಏನ್ ಕೊಟ್ಟಿದ್ದಾರೆ ನೋಡಿ, ಜೈಲಮ್ ಇಸ್ ರೆಸ್ಪಾನ್ಸಿಬಲ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಫುಡ್, ಅಂದ್ರೆ ಜೈಲಮ್ ಅನ್ನೋದು ಆಹಾರವನ್ನು ಸರಬರಾಜು ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಅದು ರಾಂಗ್ ಇದೆ. ಯಾಕೆ? ಜೈಲಮ್ ನೀರ್ನ ಮಾತ್ರ ಸರಬರಾಜು ಮಾಡುತ್ತೆ, ಬಟ್ ಫ್ಲೋಯಮ್ ಆಹಾರವನ್ನ ಸರಬರಾಜು ಮಾಡುತ್ತೆ. ಇದು ರಾಂಗ್ ಇದೆ. ಹೇಳಿಕೆ ಕಾರಣ ಎರಡೂ ರಾಂಗ್ ಇದೆ. ಎರಡೂ ರಾಂಗ್ ಇದೆ. ಹೀಗಾಗಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಎರಡು ಫಾಲ್ಸ್. ಸೊ ಇಲ್ಲಿ ಎರಡು ಫಾಲ್ಸ್ ಆಗುತ್ತೆ. ಡಿ ಆಪ್ಷನ್ ನೀವೇನ್ ಮಾಡ್ಕೊಡಿ, ಎರಡು ಫಾಲ್ಸ್ ಆಗುತ್ತೆ. ಎರಡು ಫಾಲ್ಸ್ ಆಗುತ್ತೆ. ಓಕೆ, ಸೊ ಡಿ ಆಪ್ಷನ್ ಎರಡು ಫಾಲ್ಸ್, ಎರಡು ಅಸತ್ಯವಾಗಿರುವಂತದ್ದು. ಓಕೆ, ನೆಕ್ಸ್ಟ್ 20th ಕ್ವಶನ್ ಏನ್ ಹೇಳುತ್ತೆ ನೋಡಿ, ಒಂದ್ ವೇಳೆ ಯಾರಾದ್ರೂ ರಾಂಗ್ ಬ್ಲಡ್ ಗ್ರೂಪ್ ನ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ನಾವು ಆಲ್ರೆಡಿ ಯಾರು ಯಾರಿಗೆ ಬ್ಲಡ್ ನ ಕೊಡ್ಬೋದು ಅಂತ ಓದ್ಕೊಂಡಿದ್ದೀರಾ. ಎಕ್ಸಾಂಪಲ್ ಎ ಅವರು ಎ ಗೆ ಬ್ಲಡ್ ನ ಕೊಡ್ಬೋದು, ಕರೆಕ್ಟಾ? ಒಂದ್ ವೇಳೆ ಎ ಅವರು ಬಿ ಗೆ ಬ್ಲಡ್ ನ ಕೊಟ್ರೆ, ಅಂದ್ರೆ ಈ ಬಿ ಅವರು ರಾಂಗ್ ಬ್ಲಡ್ ಗ್ರೂಪ್ ನ ತಗೊಂಡಿದ್ದಾರೆ, ಅವಾಗ ಏನಾಗುತ್ತೆ ಅಂತ ಕೇಳ್ತಾರೆ. ಅವಾಗ ಏನಾಗುತ್ತೆ, ರಾಂಗ್ ಬ್ಲಡ್ ಗ್ರೂಪ್ ಬಂದಾಗ ಬಾಡಿ ಒಳಗಿರುವಂತಹ WBCಗಳು ಈ ರಾಂಗ್ ಬ್ಲಡ್ ಗ್ರೂಪ್ ಬಂದಾಗ ಯಾರಿಂದ ಬಂದಿರ್ತದೆ? RBC ಗಳಿಂದ ಬಂದಿರ್ತದೆ. ಆ RBC ಯಲ್ಲಿ ಆಂಟಿಜನ್ ಎ ಅನ್ನೋದು ಬಂದಿರ್ತದೆ. ಇವಾಗ WBCಗಳು ಆ ರಾಂಗ್ ಬಂದಿರುವಂತ ಬ್ಲಡ್ ಅಲ್ಲಿರುವಂತಹ RBC ಗಳನ್ನ ಏನ್ ಮಾಡ್ತಾ ಹೋಗುತ್ತೆ, ಹೊಡಿತಾ ಹೋಗ್ತದೆ. ಅದರಿಂದ ಏನಾಗುತ್ತೆ, ಅವುಗಳು ಕ್ಲಾಟ್ ಆಗಿ ಒಂದೇ ಕಡೆಗೆ ಕ್ಲಾಟ್ ಆಗಿ ಹೆಪ್ಪುಗಟ್ಟಿ ಕೂತ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಏನಾಗ್ತಾ ಹೋಗುತ್ತೆ, ರೆಡ್ ಬ್ಲಡ್ ಸೆಲ್ಸ್ ಗಳೆಲ್ಲ ಕ್ಲಂಪ್ ಟುಗೆದರ್, ಅಂದ್ರೆ ಕೆಂಪು ರಕ್ತ ಕಣಗಳೆಲ್ಲ ಒಟ್ಟುಗೂಡ್ತವೆ. ಅಲ್ಲಿ ರಾಂಗ್ ಆಗಿ ಬಂದಿರುವಂತ ಕೆಂಪು ರಕ್ತ ಕಣಗಳು ಅಥವಾ ರೆಡ್ ಬ್ಲಡ್ ಸೆಲ್ಸ್ ಗಳು ಒಂದೇ ಕಡೆ ಕೂಡ್ತಾ ಹೋಗ್ತವೆ. ಓಕೆ, ಸೊ ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಒನ್, ಎನಿಮಿಯಾ ರಕ್ತಹೀನತೆ ಅನ್ನೋದು ಹೇಗ್ ಬರುತ್ತೆ? ಫಸ್ಟ್ ಆಫ್ ಆಲ್ ರಕ್ತಹೀನತೆ ಅಂದ್ರೆ ಏನು? ದೇಹದಲ್ಲಿ ಆಕ್ಸಿಜನ್ ಕಡಿಮೆ ಆಗಿ ಸುಸ್ತಾಗೋದಕ್ಕೆ ನಾವು ರಕ್ತಹೀನತೆ ಅಂತ ಕರಿತೀವಿ. ಆದ್ರೆ ಆಕ್ಸಿಜನ್ ಯಾರು ಸಪ್ಲೈ ಮಾಡ್ತಾರೆ? RBC ಕೆಂಪು ರಕ್ತ ಕಣಗಳು ಸಪ್ಲೈ ಮಾಡ್ತಾರೆ. ಒಂದ್ ವೇಳೆ RBC ಅಥವಾ ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆಯ್ತು ಅಂದ್ರೆ ಓಬಿಯಸ್ಲಿ ಏನಾಗುತ್ತೆ, ಆಕ್ಸಿಜನ್ ಕಡಿಮೆ ಆಗಿ ಎನಿಮಿಯಾ ಬಂತು ಅಥವಾ ರಕ್ತಹೀನತೆ ಬಂತು. ಹಾಗಾಗಿ ಈ RBC ಗೆ ಇನ್ನೊಂದು ಹೆಸರು ಇದೆ, ಇದಕ್ಕೆ ನಾವು ಎರಿಥ್ರೋಸೈಟ್ಸ್ ಅಂತ ನಾವು ಕರಿತೀವಿ. ಇದು ನೆನ್ಪಿಟ್ಕೊಳ್ಳಿ, ಎರಿಥ್ರೋಸೈಟ್ಸ್. ಹಾಗಿದ್ರೆ ಎನಿಮಿಯಾ ಬರ್ಲಿಕ್ಕೆ ಕಾರಣ RBC ಗಳು ಕಡಿಮೆ ಆಗೋದು ಅಥವಾ ಎರಿಥ್ರೋಸೈಟ್ಸ್ ಗಳು ಕಡಿಮೆ ಆಗೋದು. ಹೀಗಾಗಿ ಸಿ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಒನ್, ಇಲ್ಲಿ ಬಿ ಸೆಲ್ ಮತ್ತೆ ಟಿ ಸೆಲ್ ಅಂತ ಇದೆ. ಅಂದ್ರೆ ಮೀನಿಂಗ್ ಏನ್ ಗೊತ್ತಾ, WBC ಗಳ ಒಳಗಡೆ ಬರುವಂತ ಎರಡು ವಿಧಗಳು, ಇವುಗಳಿಗೆ ನಾವು ಟಿ ಸೆಲ್ ಮತ್ತೆ ಬಿ ಸೆಲ್ ಅಂತ ಕರಿತೀವಿ. ಟಿ ಸೆಲ್ ಮತ್ತೆ ಬಿ ಸೆಲ್. ಓಕೆ, ಈ ಟಿ ಸೆಲ್ ಮತ್ತೆ ಬಿ ಸೆಲ್ WBC ಗಳಲ್ಲಿ ಬರುವಂತ ವಿಧಗಳು, ಇವರು ಏನ್ ಕೆಲಸ ಮಾಡ್ತಾರೆ ಅಂತ ಕೇಳ್ತಾರೆ. WBC ಗಳ ಕೆಲಸ ಏನು? ರೋಗ ನಿರೋಧಕ ಶಕ್ತಿ, ಇಮ್ಯೂನ್ ಸಿಸ್ಟಮ್. ಹಾಗಾದ್ರೆ ಅವುಗಳು ಏನ್ ಮಾಡ್ತಾ ಹೋಗುತ್ತೆ, ಹೊರಗಡೆಯಿಂದ ಯಾರಾದ್ರೂ ಬಂದ್ರೆ, ಅಂದ್ರೆ ವೈರಸ್ ಬ್ಯಾಕ್ಟೀರಿಯಾಗಳು ಏನಾದ್ರೂ ಬಂದ್ರೆ, ಪ್ಯಾಥೋಜನ್ಗಳು ಅಂದ್ರೆ ರೋಗಗಳನ್ನ ಬರೆಸುವಂತ ವಸ್ತುಗಳೇನಾದ್ರೂ ಬಂದ್ರೆ ಅವ್ರನ್ನ ಕೊಲ್ಲೋದೇ ಇವುಗಳ ಕೆಲಸ. ಹಾಗಿದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ಸೊ ದೇ ಪ್ರೊಟೆಕ್ಟ್ ದ ಬಾಡಿ ಫ್ರಮ್ ಡಿಸೀಸಸ್ ಕಾಸ್ ಬೈ ಪ್ಯಾಥೋಜನ್, ಅಂದ್ರೆ ಅವರು ರೋಗಕಾರಕಗಳಿಂದ ಉಂಟಾಗುವ ರೋಗಗಳನ್ನ ನಮ್ಮ ದೇಹವನ್ನ ಕಾಪಾಡ್ತಾ ಹೋಗ್ತಾರೆ. ಸೊ ಡಿ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಡಿ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಒಂದು, ಹ್ಯೂಮನ್ ಬ್ಲಡ್ ಅಲ್ಲಿ ಯಾವ ಮೆಟಲ್ ಅಥವಾ ಯಾವ ಲೋಹದ ವಸ್ತು ಇದೆ ಅಂತ ಕೇಳ್ತಾ ಇದಾರೆ. ಹ್ಯೂಮನ್ ಬ್ಲಡ್ ಅಲ್ಲಿ ರೆಡ್ ಕಲರ್ ಬ್ಲಡ್ ಇರೋದು ಕಾರಣ ಹಿಮೋಗ್ಲೋಬಿನ್ ಅನ್ನುವಂತ ಪ್ರೋಟೀನ್. ಹಾಗೆ ಆ ಹಿಮೋಗ್ಲೋಬಿನ್ ಪ್ರೋಟೀನ್ ಅಲ್ಲಿ ಯಾವ ವಸ್ತು ಇರುತ್ತೆ? ಐರನ್ ಅಥವಾ ಕಬ್ಬಿಣದ ವಸ್ತು ಇರುತ್ತೆ. ಹಾಗಾಗಿ ಇಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ? ಐರನ್. ಡಿ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ವೈಟ್ ಬ್ಲಡ್ ಸೆಲ್ಸ್ ಅಂದ್ರೆ ಬಿಳಿ ರಕ್ತ ಕಣಗಳ ಕೆಲಸ ಏನು ಅಂತ ಕೇಳ್ತಾರೆ. ಇವಾಗ ತಾನೇ ಹೇಳಿದೆ, ವೈಟ್ ಬ್ಲಡ್ ಸೆಲ್ಸ್ ಅಥವಾ ಬಿಳಿ ರಕ್ತ ಕಣಗಳು ಏನ್ ಮಾಡ್ತವೆ ಅಂದ್ರೆ, ಹೊರಗಡೆಯಿಂದ ಯಾರಾದ್ರೂ ಬಂದಿದ್ರೆ, ವೈರಸ್ ಬ್ಯಾಕ್ಟೀರಿಯಾ ಯಾರಾದ್ರೂ, ಅವ್ರನ್ನ ಕೊಂದ್ಬಿಟ್ಟು ನಮ್ಮ ಬಾಡಿನ ಪ್ರೊಟೆಕ್ಟ್ ಮಾಡೋದು ಇವುಗಳ ಕೆಲಸ. ಇದಕ್ಕೆ ನಾವು ಬಾಡಿ ಇಮ್ಯೂನ್ ಸಿಸ್ಟಮ್ ಅಥವಾ ರೋಗ ನಿರೋಧಕ ಶಕ್ತಿ ಅಂತ ಕರಿತೀವಿ. ಓಕೆ, ಸೊ ಹಾಗಾದ್ರೆ ನಮ್ಮ ಬಾಡಿನ ರೋಗಗಳಿಂದ ಕಾಪಾಡೋದು ಇದ್ರ ಕೆಲಸ. ಸೊ ಎ ಆಪ್ಷನ್ ಕರೆಕ್ಟ್ ಆಗುತ್ತೆ. 25th ಏನ್ ಮಾಡ್ತಾ ಇದೆ ನೋಡಿ, ಯಾವುದನ್ನ ನಾವು ಗ್ರೇವ್ ಆಡ್ ಆಫ್ ಬ್ಲಡ್ ಸೆಲ್ಸ್ ಅಂದ್ರೆ ರಕ್ತದ ಜೀವಕೋಶಗಳು ಹೋಗಿ ಎಲ್ಲಿ ಕೂತ್ಕೊಳ್ತವೆ, ಸತ್ತು ಹೋದ್ಮೇಲೆ ಎಲ್ಲಿ ಕೂತ್ಕೊಳ್ತವೆ, ರಕ್ತದ ಜೀವಕೋಶಗಳ ಸ್ಮಶಾನ ಯಾವುದು ಅಂತ ಕೇಳ್ತಾ ಇದಾರೆ. ಹಾಗಿದ್ರೆ ನಮ್ಮ ಬಾಡಿ ಸ್ಟಮಕ್ ಕೆಳಗಡೆ ಪ್ಯಾಂಕ್ರಿಯಾಸ್ ಮೇದೋಜೀರಕ ಗ್ರಂಥಿ ಬರುತ್ತೆ. ಅದರ ಪಕ್ಕದಲ್ಲಿ ಚಿಕ್ಕದಾಗಿ ಒಂದು ಸ್ಪ್ಲೀನ್ ಅನ್ನುವಂತ ಅಥವಾ ಗುಲ್ಮ ಅನ್ನುವಂತ ಒಂದು ವಸ್ತು ಬರುತ್ತೆ. ಅದರ ಒಳಗಡೆ ಸತ್ತಾದ್ಮೇಲೆ ಜೀವಕೋಶಗಳು ಸತ್ತಾದ್ಮೇಲೆ, ರಕ್ತ ಜೀವಕೋಶಗಳು ಸತ್ತಾದ್ಮೇಲೆ ಹೋಗಿ ಕೂತ್ಕೊಳ್ತಾ ಹೋಗುತ್ತೆ. ಹೀಗಾಗಿ ಅದನ್ನ ನಾವು ಗ್ರೇವ್ ಆಡ್ ಆಫ್ ಬ್ಲಡ್ ಸೆಲ್ಸ್ ಅಂತ ಕರಿತೀವಿ ಅಥವಾ
ಸತ್ತಿರುವ ಜೀವಕೋಶಗಳ ಸ್ಮಶಾನ ಅಂತ ಕರಿತೀವಿ. ಸೊ ಹೀಗಾಗಿ ಸ್ಪ್ಲೀನ್ ಅಥವಾ ಗುಲ್ಮ ಕರೆಕ್ಟ್ ಆಗುತ್ತೆ. ಸೊ ಡಿ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್, ಬ್ಲಡ್ ಕ್ಲಾಟ್ ಆಗ್ಲಿಕ್ಕೆ, ರಕ್ತ ಹೆಪ್ಪುಗಟ್ಟೋದಕ್ಕೆ ಯಾವ ವಿಟಮಿನ್ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ವಿಟಮಿನ್ ಕೆ ಅನ್ನುವಂಥದ್ದು ಬ್ಲಡ್ ಕ್ಲಾಟ್ ಮಾಡ್ಲಿಕ್ಕೆ ಅಥವಾ ರಕ್ತ ಹೆಪ್ಪುಗಟ್ಟೋದಕ್ಕೆ ಸಹಾಯ ಮಾಡುತ್ತೆ. ಸೊ ಡಿ ಆಪ್ಷನ್ ಕರೆಕ್ಟ್. ಸೊ ಇದು ಹೇಗೆ ಬ್ಲಡ್ ಕ್ಲಾಟ್ ಮಾಡುತ್ತೆ, ಇದರಿಂದ ಏನು ಪ್ರೋಟೀನ್ ಗಳ ಪ್ರೊಡಕ್ಷನ್ ಆಗಿ ಕಂಪ್ಲೀಟ್ ಬ್ಲಡ್ ಕ್ಲಾಟ್ ಆಗುವಂತ ಪ್ರೊಸೆಸ್ ಏನೇನಿದೆ ಅಷ್ಟು ಡೀಟೇಲ್ ಆಗಿ ಎಲ್ಲವನ್ನೂ ನಾವು ಕ್ಲಾಸ್ ರೂಮ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ಬಟ್ ಜಸ್ಟ್ ಇಲ್ಲಿ ನಿಮ್ಗೆ ಏನ್ ಕೊಟ್ಟಿದ್ದೀನಿ, ಆನ್ಸರ್ಸ್ ಅಷ್ಟೇ ಕೊಟ್ಟಿದ್ದೀನಿ. 27 ಇವಾಗ ಅಬ್ಸರ್ವ್ ಏನ್ ಹೇಳ್ತದೆ, ಬ್ಲಡ್ ಅಲ್ಲಿ ಲಿಕ್ವಿಡ್ ಮಟೀರಿಯಲ್ ಯಾವುದು, ದ್ರವ ವಸ್ತು ಯಾವುದು. ಸೊ ರಕ್ತದಲ್ಲಿ ದ್ರವ ವಸ್ತು ಯಾವ್ದಾಗಿರುತ್ತೆ, ಪ್ಲಾಸ್ಮಾ ಆಗಿರುತ್ತೆ, ಹೌದಾ. ಆ ಪ್ಲಾಸ್ಮಾ ಅನ್ನುವಂಥ ದ್ರವ ವಸ್ತುದ ಒಳಗಡೆ ಸಾಲಿಡ್ ಇರ್ತವೆ. ಯಾರ್ಯಾರು RBC ಸಾಲಿಡ್, WBC ಸಾಲಿಡ್, ಪ್ಲೇಟ್ಲೆಟ್ಸ್ ಗಳು ಸಾಲಿಡ್, ಇವು 3 ಸಾಲಿಡ್ ಅಥವಾ ಘನ ವಸ್ತುಗಳು ಇರ್ತವೆ. ಹಾಗಾಗಿ ಪ್ಲಾಸ್ಮಾ ಅನ್ನೋದು ಇಲ್ಲಿ ಏನಾಗುತ್ತೆ, ದ್ರವ ವಸ್ತು ಆಗಿರುತ್ತೆ. ಸೊ ಸಿ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್, ಇಲ್ಲಿ ಏನ್ ಮಾಡಿದ್ದಾರೆ, WBC ಗಳ ಒಳಗಿರುವಂತ ಟೈಪ್ಸ್ ಗಳನ್ನ ಕೊಟ್ಟಿದ್ದಾರೆ. ಸೊ WBC ವೈಟ್ ಬ್ಲಡ್ ಸೆಲ್ಸ್ ಅಲ್ಲಿ ಮೇನ್ ಆಗಿ 2 ತರ ಬರ್ತವೆ, ನೋಡ್ಕೊಳ್ಳಿ. ಸೊ WBC ಅಲ್ಲಿ 2 ತರ ಬರುತ್ತೆ. ಹೇಗೆ, ಆ WBC ಗಳ ಒಳಗಡೆ ವೈಟ್ ಬ್ಲಡ್ ಸೆಲ್ಸ್ ಗಳ ಒಳಗಡೆ ಒಂದಿಷ್ಟುಗಳ ಮೇಲೆ ಈ ತರ ಹರಳುಗಳು ಕಾಣ್ತವೆ. ಒಂದಿಷ್ಟು WBC ಗಳ ಮೇಲೆ ಈ ರೀತಿ ಹರಳುಗಳು ಕಾಣಿಸೋದಿಲ್ಲ. ಹಾಗಾಗಿ ನಾವ್ ಇದನ್ನ 2 ತರ ಡಿವೈಡ್ ಮಾಡ್ಕೊಳ್ತೀವಿ. ಹರಳು ಸಹಿತ ಬಿಳಿ ರಕ್ತ ಕಣಗಳು ಅಥವಾ ಗ್ರಾನ್ಯುಲಾರ್ ಲ್ಯೂಕೋಸೈಟ್ಸ್ ಅಂತ ಹೇಳ್ತೀವಿ. ಗ್ರಾನ್ಯುಲಾರ್ ಲ್ಯೂಕೋಸೈಟ್ಸ್, ಯಾಕೆ WBC ಗೆ ಇನ್ನೊಂದು ಹೆಸರೇನು, ಲ್ಯೂಕೋಸೈಟ್ಸ್. ಇನ್ನೊಂದು ಹರಳು ರಹಿತ ಬಿಳಿ ರಕ್ತ ಕಣಗಳು, ಹರಳು ರಹಿತ, ಇಲ್ಲಿ ಹರಳುಗಳು ಕಾಣಿಸ್ತಾ ಇಲ್ಲ, ಹೀಗಾಗಿ ನಾವು ಹರಳು ರಹಿತ ಅಂತ ಹೇಳ್ತೀವಿ. ಎ ಗ್ರಾನ್ಯುಲಾರ್ ಲ್ಯೂಕೋಸೈಟ್ಸ್. ಓಕೆ, ಗ್ರೇನ್ಸ್ ಇಲ್ಲದೆ ಇರೋದು, ಗ್ರೇನ್ಸ್ ಇರೋದು, ಹರಳು ಇರೋದು, ಹರಳು ಇಲ್ಲದೆ ಇರೋದು. ಹರಳು ಇರುವಂತ WBC ಗಳು ಎಷ್ಟು, 3 ಜನ ಇದ್ದಾರೆ. ಯಾರು, ನ್ಯೂಟ್ರೋಫಿಲ್ಸ್. ಓಕೆ, ಅದಾದ್ಮೇಲೆ ಎಸಿನೋಫಿಲ್ಸ್, ಇದಾದ್ಮೇಲೆ ಬ್ಯಾಸೋಫಿಲ್ಸ್. ಓಕೆ, ಇವ್ರು 3 ಜನ ಇದ್ದಾರೆ. ಆದ್ರೆ ಹರಳು ರಹಿತ ಅಂದ್ರೆ ಹರಳು ಇಲ್ಲದೆ ಇರೋರು ಎ ಗ್ರಾನ್ಯುಲಾರ್ ಲ್ಯೂಕೋಸೈಟ್ ಎಷ್ಟು ಜನ ಇದ್ದಾರೆ, ಒಬ್ರು. ಫಸ್ಟ್ ಒನ್ ಮೋನೋಸೈಟ್ಸ್ ಅಂತ ಬರ್ತಾರೆ, ಮೋನೋಸೈಟ್ಸ್. ಎರಡನೇದು ಲಿಂಪೋಸೈಟ್ಸ್ ಅಂತ ಬರ್ತಾರೆ. ಓಕೆ, ಲಿಂಪೋಸೈಟ್ಸ್. ಇಷ್ಟು 5 ಜನ ಇಲ್ಲಿ ಕೂತ್ಕೊಂಡಿದ್ದಾರೆ WBC ಗಳಲ್ಲಿ. ಈ 5 ಅದ್ರಲ್ಲಿ ಮೂರು ಹರಳು ಇರ್ತವೆ, 2 ಹರಳು ಇರಲ್ಲ. ಈ ರೀತಿ ನಾವು ಅವುಗಳನ್ನ ಡಿವೈಡ್ ಮಾಡ್ಕೊಳ್ತೀವಿ. ಓಕೆ, ಸೊ ಹಾಗಾದ್ರೆ ಇವಾಗ ಇವರಿಷ್ಟರಲ್ಲಿ ಯಾರು ಹೈಯೆಸ್ಟ್ ಇರ್ತಾರೆ, WBC 100 WBC ಇದೆ ಅಂದ್ರೆ ಅದ್ರಲ್ಲಿ 60 ರಿಂದ 70 ನ್ಯೂಟ್ರೋಫಿಲ್ಸ್ ಇರ್ತವೆ. 60 ರಿಂದ 70 ನ್ಯೂಟ್ರೋಫಿಲ್ಸ್. ಸೆಕೆಂಡ್ ಹೈಯೆಸ್ಟ್ ಯಾರು ಇರ್ತಾರೆ, ಲಿಂಪೋಸೈಟ್ಸ್. ಇವ್ರು ಎಷ್ಟು, 20 to 25% ಲಿಂಪೋಸೈಟ್ಸ್ ಇರ್ತಾರೆ. ಫಸ್ಟ್ ಹೈಯೆಸ್ಟ್ ಯಾರಾಗ್ತಾರೆ, ನ್ಯೂಟ್ರೋಫಿಲ್ಸ್. ಸೆಕೆಂಡ್ ಹೈಯೆಸ್ಟ್ ಲಿಂಪೋಸೈಟ್ಸ್. ಓಕೆ, ಅದಾದ್ಮೇಲೆ ನೀವು ಚೆಕ್ ಮಾಡ್ತಾ ಹೋದ್ರೆ ಇನ್ನು ಉಳಿದಿರೋದು ನೋಡಿ, ಇಲ್ಲಿ 70%, ಇಲ್ಲಿ 25%, 95% ಆಯ್ತು ಆಲ್ರೆಡಿ. ಇನ್ನು ಉಳಿದಿರೋದು 5%. ಈ 5% ಅಲ್ಲಿ ಇನ್ 3 ಜನ ಬರ್ಬೇಕು. ಯಾರು, ಬ್ಯಾಸೋಫಿಲ್ಸ್, ಎಸಿನೋಫಿಲ್ಸ್, ಮೋನೋಸೈಟ್ಸ್. ಇವ್ರು 3 ಕಂಪೇರ್ ಮಾಡಿ ನೋಡಿದ್ರೆ ಅತಿ ಕಡಿಮೆ ಯಾರು ಇರ್ತಾರೆ ಅಂದ್ರೆ ಬ್ಯಾಸೋಫಿಲ್ಸ್. ಇವರು ಆಲ್ರೆಡಿ 0 to 1% ಮಾತ್ರ, ಅತಿ ಕಡಿಮೆ ಇರೋದು ಇವರು. ಹಾಗೆ ಲಾಸ್ಟ್ ಅಲ್ಲಿ ಯಾರು ಬರ್ಬೇಕು, ಬ್ಯಾಸೋಫಿಲ್ಸ್ ಬರ್ಬೇಕು. ಇವಾಗ ಚೆಕ್ ಮಾಡಿ, ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ ನೋಡ. ಸೊ ನ್ಯೂಟ್ರೋಫಿಲ್ಸ್. ಓಕೆ, ಸೊ ಫಸ್ಟ್ ಹೈಯೆಸ್ಟ್ ಯಾರು, ನ್ಯೂಟ್ರೋಫಿಲ್ಸ್. ಓಕೆ, ಲಾಸ್ಟ್ ಅಲ್ಲಿ ಯಾರು ಬರ್ಬೇಕು, ಬ್ಯಾಸೋಫಿಲ್ಸ್ ಬರ್ಬೇಕು. ಓಕೆ, ಚೆಕ್ ಮಾಡಿ. ಸೊ ಫಸ್ಟ್ ನ್ಯೂಟ್ರೋಫಿಲ್ಸ್. ಓಕೆ, ಇದಿದೆ. ಲಾಸ್ಟ್ ಬ್ಯಾಸೋಫಿಲ್ಸ್ ಇದೆ. ನ್ಯೂಟ್ರೋಫಿಲ್ಸ್, ಬ್ಯಾಸೋಫಿಲ್ಸ್. ಓಕೆ, ಸೆಕೆಂಡ್ ಯಾವ್ದು ಬರ್ಬೇಕು, ಲಿಂಪೋಸೈಟ್ಸ್ ಬರ್ಬೇಕು. ಓಕೆ, ಹಾಗಾದ್ರೆ ಸೆಕೆಂಡ್ ಲಿಂಪೋಸೈಟ್ಸ್ ಇವೆರಡು ಇದೆ ಆಪ್ಷನ್ಸ್, ಇವೆರಡು ಉಳಿತು. ಓಕೆ, ಇನ್ ಉಳಿದ ಯಾವುದು, ಎಸಿನೋಫಿಲ್ಸ್ ಮತ್ತೆ ಮೋನೋಸೈಟ್ಸ್. ಓಕೆ, ಇವಾಗ ನೀವು ಆ ಎಸಿನೋಫಿಲ್ಸ್ ಮತ್ತೆ ಮೋನೋಸೈಟ್ಸ್ ನ ಚೆಕ್ ಮಾಡಿ ನೋಡಿದಾಗ ಇಲ್ಲಿ ಮೋನೋಸೈಟ್ಸ್ ಏನಾಗುತ್ತೆ, ಜಾಸ್ತಿ ಇರುತ್ತೆ. ಮೋನೋಸೈಟ್ಸ್ ಗಳು ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಮೋನೋಸೈಟ್ಸ್ ಗಳು ಜಾಸ್ತಿ ಇರೋದ್ರಿಂದ ಇಲ್ಲಿ ಯಾವ್ದು ಬರುತ್ತೆ, ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ನ್ಯೂಟ್ರೋಫಿಲ್ಸ್ ಫಸ್ಟ್ ಬರುತ್ತೆ, ಲಿಂಪೋಸೈಟ್ಸ್ ಆದ್ಮೇಲೆ ಮೋನೋಸೈಟ್ಸ್ ಆದ್ಮೇಲೆ ಎಸಿನೋಫಿಲ್ಸ್, ಲಾಸ್ಟ್ ಅಲ್ಲಿ ಬ್ಯಾಸೋಫಿಲ್ಸ್. ಸೊ ಹೀಗೆ ಸಿ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗುತ್ತೆ. ಇಲ್ಲೇನ್ ಕೇಳ್ತಾರೆ, ಬ್ಲಡ್ ಪ್ಯೂರಿಫಿಕೇಶನ್ ಕೇಳ್ತಾರೆ. ಅಂದ್ರೆ ಇವಾಗ ಆ ರಕ್ತದಲ್ಲಿ ಏನಾದ್ರು ವೇಸ್ಟ್ ಮೆಟೀರಿಯಲ್ ಇದ್ರೆ ಬಾಡಿ ಎಲ್ಲಿ ಪ್ಯೂರಿಫೈ ಆಗುತ್ತೆ, ಮೇನ್ಲಿ ಕಿಡ್ನಿ ಒಳಗಡೆ ಏನಪ್ಪ ಅಂದು ಅದು ಏನಾಗುತ್ತೆ, ನೆಫ್ರಾನ್ ಅನ್ನುವಂತ ಜೀವಕೋಶ ಒಳಗಡೆ ಪ್ಯೂರಿಫೈ ಆಗುತ್ತೆ. ಹೀಗಾಗಿ ಇಲ್ಲಿ ಕಿಡ್ನಿ ಪ್ಯೂರಿಫೈ ಮಾಡುತ್ತೆ. ಸೊ ಡಿ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್, ಲುಕೇಮಿಯಾ ಅಂತ ಕೇಳ್ತಾರೆ. ಲುಕೇಮಿಯಾಗಿರುವಂತ ಇನ್ನೊಂದು ಹೆಸರೇನು,
ಲುಕೇಮಿಯಾ ಏನಾಗುತ್ತೆ, ಲುಕೇಮಿಯಾ ಅಂತಂದ್ರೆ WBC ಗಳ ಸಂಖ್ಯೆ ತುಂಬಾ ಜಾಸ್ತಿ ಆಗ್ಬಿಡುತ್ತೆ, ಅದು ಲುಕೇಮಿಯಾ. ಅಲ್ಲಿ WBC ಗಳ ನಂಬರ್ ತುಂಬಾ ಜಾಸ್ತಿ ಆಗ್ಲಿಕ್ಕೆ ಕಾರಣ ಏನು, ಇದು ಆಕ್ಚುಲಿ ಎದರಿಂದ ಪ್ರೊಡಕ್ಷನ್ ಆಗುತ್ತೆ, ಬೋನ್ ಮ್ಯಾರೋ ಅಥವಾ ಮಾಸ್ತಿ ಮಧ್ಯದಿಂದ ಉತ್ಪಾದನೆ ಆಗುತ್ತೆ. ಇದು ಮೈಟೋಸಿಸ್ ಮಾಡಿದಾಗ ಡೆಫಿನೆಟ್ಲಿ ಅದರಿಂದ ಏನ್ ಪ್ರೊಡಕ್ಷನ್ ಆಗುತ್ತೆ, WBC ಗಳು ಉತ್ಪಾದನೆ ಆಗುತ್ತೆ. ಓಕೆ, ಅದ್ರ ಮೈಟೋಸಿಸ್ ಏನಾದ್ರು ಅನ್ಕಂಟ್ರೋಲ್ ಆಯ್ತು ಅಂದ್ರೆ WBC ಗಳು ತುಂಬಾ ಹೆಚ್ಚಿಗೆ ಪ್ರೊಡಕ್ಷನ್ ಆಗ್ಬಿಡುತ್ತೆ. ನೀವು ಆಲ್ರೆಡಿ ಓದಿದ್ರೆ ಮೈಟೋಸಿಸ್ ಅನ್ಕಂಟ್ರೋಲ್ ಆಯ್ತು ಅಂತಂದ್ರೆ ಅದಕ್ಕೆ ಕ್ಯಾನ್ಸರ್ ಅಂತ ಕರಿತೀವಿ. ಆ ಕ್ಯಾನ್ಸರ್ ಆಗೋದ್ರಿಂದ WBC ತುಂಬಾ ಜಾಸ್ತಿ ಆಗಿರೋದು. ಹೀಗಾಗಿ ಇದಕ್ಕೆ ಇನ್ನೊಂದು ಹೆಸರು ಇದೆ, ಇದಕ್ಕೆ ನಾವು ಬ್ಲಡ್ ಕ್ಯಾನ್ಸರ್ ಅಂತ ಕರಿತೀವಿ. ಸೊ ಬಿ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗುತ್ತೆ. ಓಕೆ, ಸೊ ನೋಡಿ ಎಷ್ಟು ಕ್ವಾಲಿಟಿ ಕ್ವಶನ್ಸ್ ಗಳಿರ್ತವೆ. ಸ್ಟಾರ್ಟಿಂಗ್ ಸ್ವಲ್ಪ ನಿಮ್ಗೆ ಅಡ್ಜಸ್ಟ್ ಆಗ್ಲಿ ಅಂತ ಒಂದ್ ಸ್ವಲ್ಪ ಏನ್ ಕೊಟ್ಟಿರ್ತೀವಿ, ಒಂದು ಸಿಂಪಲ್ ಆಗಿರುವಂತ ಕ್ವಶನ್ಸ್ ಗಳನ್ನ ಕೊಟ್ಟಿರ್ತೀವಿ. ಅದಾದ್ಮೇಲೆ ಸ್ಲೋಲಿ ಕಾಂಪ್ಲೆಕ್ಸ್ ಕ್ವಶನ್ಸ್ ಗಳನ್ನ ಕೊಟ್ಟಿರ್ತೀವಿ. ಸೊ ಈ ರೀತಿ ನೀವು ಥಿಂಕ್ ಮಾಡುವಂತ ಕ್ವಶನ್ಸ್ ಗಳು ಬರ್ತಾ ಹೋಗುತ್ತೆ. ಸೊ ಈ ತರ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋದಾಗ ಈ ಕಡೆ ಕ್ಲಾಸ್ ರೂಮ್ ಅಲ್ಲಿ ಕ್ಲಾಸಸ್ ಆಯ್ತು ಪ್ಲಸ್ ಕ್ವಶನ್ಸ್ ಗಳು, ಇದೆಲ್ಲ ಮಾಡಿದಾಗ ಈಸಿಯಾಗಿ ಅದ್ ನೆನಪು ಉಳಿತಾ ಹೋಗುತ್ತೆ. ಈ ತರ ಕಾನ್ಸೆಪ್ಟ್ಸ್ ಗಳ ಸ್ವಲ್ಪ ನೀವು ಯೂಸ್ ತಗೊಳ್ತಾ ಹೋಗಿ. ಓಕೆ, ಸೊ ಒಳ್ಳೇದಾಗ್ಲಿ.